ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಮೊದಲನೇದಾಗಿ ನನ್ನ ಬಗ್ಗೆ ಹೇಳಬೇಕಂದ್ರೆ ನನ್ನ ಹೆಸರು ಚೆನ್ನಪ್ಪ ಗರಾಗ್ ಅಂತ. ಹಲವಾರು ಎಕ್ಸಾಮ್ಗಳನ್ನು ನಾನು ಕ್ಲಿಯರ್ ಮಾಡಿದ್ದೀನಿ. ಫಾರ್ ಎಕ್ಸಾಂಪಲ್ 2 ಸರಿ FDA, 2 ಸರಿ SDA, ಒಂದು ಬಾರಿ ESI ಮತ್ತು ಹಲವಾರು ಸೆಂಟ್ರಲ್ ಗೌರ್ಮೆಂಟ್ ಜಾಬ್ಸ್ ಇವನ್ನು ಕೂಡ ನಾನು ಕ್ಲಿಯರ್ ಮಾಡಿದ್ದೀನಿ. ನನ್ನ ಸ್ಕೋರಿಂಗ್ ಬಗ್ಗೆ ಹೇಳಬೇಕಂದ್ರೆ ನಿಮಗೆ 2018ರಲ್ಲಿ ಬರೆದಂಥ FDAಯಲ್ಲಿ 155 ಮಾರ್ಕ್ಸು, 2019ರಲ್ಲಿ ಬರೆದಂಥ FDAಯಲ್ಲಿ 165 ಮಾರ್ಕ್ಸು, ಅದೇ ರೀತಿ 2018ರಲ್ಲಿ ಬರೆದಂತಹ SDA ಎಕ್ಸಾಮಲ್ಲಿ 165, 2019ರಲ್ಲಿ ಬರೆದಂತಹ SDA ಎಕ್ಸಾಮಲ್ಲಿ 170, ಅದೇ ರೀತಿ ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಇಡೀ ರಾಜ್ಯಕ್ಕೆ 2ನೇ ರ್ಯಾಂಕು. ಆಗ ನನ್ನ ಸ್ಕೋರ್ ಎಷ್ಟು ಅಂದರೆ 168, ಅಂದರೆ 200ಕ್ಕೆ 168. ಓಕೆ, ಹಾಗಾದರೆ ನಾನು ಇಷ್ಟೆಲ್ಲ ಗೌರ್ಮೆಂಟ್ ಜಾಬ್ಗಳನ್ನು ಕ್ರ್ಯಾಕ್ ಮಾಡ್ಬೇಕಂದ್ರೆ ಓಕೆ, ಸ್ಟೇಟ್ ಗೌರ್ಮೆಂಟ್ ಜಾಬ್ ಅಲ್ಲದೆ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ಸ್ನು ಕೂಡ ನಾನು ಕ್ಲಿಯರ್ ಮಾಡಿದ್ದೀನಿ. ಓಕೆ, ರೈಲ್ವೆ ಗ್ರೂಪ್ ಡಿ ಆಗಿರ್ಬೋದು, RPF SI ಎಕ್ಸಾಮ್ ಮತ್ತು ಲೋಕೋ ಪೈಲಟ್ ಎಕ್ಸಾಮ್, ಸೀನಿಯರ್ ಕಮರ್ಷಿಯಲ್ ಕ್ಲರ್ಕ್, ಇವೆಲ್ಲವೂ ಎಕ್ಸಾಮ್ಗಳನ್ನು ಕೂಡ ನಾನು ಕ್ಲಿಯರ್ ಮಾಡಿದ್ದೀನಿ. ಹಾಗಾದರೆ ಇಷ್ಟೆಲ್ಲ ಎಕ್ಸಾಮ್ಗಳನ್ನು ಕ್ಲಿಯರ್ ಮಾಡೋಕ್ಕೆ ನಾನು ಯಾವ ರೀತಿಯ ಪುಸ್ತಕಗಳನ್ನು ಓದಿದ್ದೆ, ಯಾವ ಪುಸ್ತಕಗಳನ್ನು ಓದಿದ್ದೆ, ಓಕೆ, ಈ ವಿಡಿಯೋದಲ್ಲಿ ನಾನು ಪ್ರಮುಖವಾಗಿ ಅದೇ ವಿಷಯದ ಬಗ್ಗೆ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಅದಲ್ಲದೆ ಅದೇ ಪುಸ್ತಕಗಳನ್ನು ಏಕೆ ಓದಬೇಕು ಅನ್ನೋದಕ್ಕೂ ಕೂಡ ನಾನು ನಿಮಗೆ ರೀಸನನ್ನು ಕೊಡ್ತೇನೆ. ಓಕೆ, ಯಾಕಂದರೆ ಅದೇ ಪುಸ್ತಕಗಳನ್ನು ಓದಿ ನಾನು ಸಕ್ಸಸ್ ಆಗಿದ್ದೀನಿ. ಯಾವ ರೀತಿಯವು ಬೇರೆ ಪುಸ್ತಕಗಳಿಗಿಂತ ಯಾವ ರೀತಿಯವು ಉಪಯುಕ್ತ, ಇದ್ರ ಬಗ್ಗೆ ಕೂಡ ನಾನು ನಿಮಗೆ ತಿಳಿಸಿ ಕೊಡ್ತೇನೆ. ಓಕೆ, ಅದಕ್ಕಿಂತ ಮುಂಚೆ ಕೆಲವೊಂದು ಕ್ವಶನ್ಗಳನ್ನು ಕೇಳಿದರು. ಒಂದನೇ ಕ್ವಶನ್ ಏನಪ್ಪ ಅಂದರೆ ಕೋಚಿಂಗ್ ತೆಗೆದುಕೊಳ್ಳಲೇಬೇಕಾ. ಓಕೆ, ಇದು ಹೇಗಂದರೆ ಇದು ನಿಮ್ಮ ಮೇಲೆ ಡಿಪೆಂಡ್ ಆಗಿದೆ. ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ನಿಮಗೆ ಹೇಳೋದಾದರೆ ನೀವು ಕೋಚಿಂಗನ್ನು ತೆಗೆದುಕೊಳ್ಳೋದು ಉತ್ತಮ. ಯಾಕಂದರೆ ದಿನೇ ದಿನೇ ಏನಾಗ್ತಾಯಿದೆ ಅಂದರೆ ಕಾಂಪಿಟೇಷನ್ ಹೆಚ್ಚಾಗ್ತಾ ಇದೆ. ನೀವು ಓನ್ ಸ್ಟಡಿ ಕೂಡ ಮಾಡಿ ಸಕ್ಸಸ್ ಆಗ್ಬೋದು. ಓನ್ ಸ್ಟಡಿ ಹೆಂಗಂದರೆ ಅದು ನಿಮಗೆ ಲಾಂಗ್ ಟೈಮ್ ತೊಗೊಳುತ್ತೆ. ಫಾರ್ ಎಕ್ಸಾಂಪಲ್, ನೀವು ಓನ್ ಸ್ಟಡಿ ಮಾಡಿ 1 ವರ್ಷದಲ್ಲಿ ತಿಳ್ಕೊಳ್ಳೋದನ್ನು, ಓಕೆ, 1 ವರ್ಷದಲ್ಲಿ ತಿಳ್ಕೊಳ್ಳೋದನ್ನು ಕೋಚಿಂಗ್ ಕ್ಲಾಸಲ್ಲಿ ನೀವು 3 ತಿಂಗಳಿಗೆ ತಿಳ್ಕೊತೀರ. ಅದಲ್ಲದೆ ನಿಮಗೆ ಕೋಚಿಂಗ್ ಕ್ಲಾಸ್ ಸೇರೋದ್ರಿಂದ ಏನು ಬೆನಿಫಿಟ್ಸ್ ಅಂದರೆ ನಿಮ್ಮದೇ ಮೈಂಡ್ಸೆಟ್ ಇರುವಂಥ ಹಲವಾರು ಸ್ನೇಹಿತರಾಗ್ತಾರೆ ನಿಮಗೆ. ಓಕೆ, ಅಲ್ಲೂ ಕೂಡ ನಿಮ್ಮ ಥರನೇ ಗೌರ್ಮೆಂಟ್ ಜಾಬ್ ತೊಗೋಬೇಕು ಅಂತ ಉದ್ದೇಶ ಇಟ್ಕೊಂಡು ಬಂದಿರ್ತಾರೆ. ಅವರ ಸಂಘ ನಿಮಗೆ ಬೆಳೆಯುತ್ತೆ. ಆವಾಗ ನೀವು ಎಲ್ಲರ ಮೈಂಡು ಅದೇ ಥರ ಇದ್ದಾಗ ಅಲ್ಲಿ ಒಂದು ಉತ್ತಮ ವಾತಾವರಣ ನಿಮಗೆ ಕ್ರಿಯೇಟ್ ಆಗುತ್ತೆ. ಓದಬೇಕನ್ನೋ ಇಂಟ್ರೆಸ್ಟು, ಯಾಕಂದರೆ ಅಭ್ಯರ್ಥಿಗಳ ನಡುವೆ ನಿಮಗೆ ಕಾಂಪಿಟೇಷನ್ ಕೂಡ ಅಲ್ಲಿ ಏರ್ಪಡುತ್ತೆ. ಹೀಗಾಗಿ ನಿಮಗೆ ಓದಬೇಕು ಅನ್ನೋವಂತಹ ಹುಮ್ಮಸ್ಸು ಅಲ್ಲಿ ಹುಟ್ಕೊಳ್ಳುತ್ತೆ. ಓನ್ ಸ್ಟಡಿ ಮಾಡಿ ಕೂಡ ನೀವು ಸಕ್ಸಸ್ಸನ್ನು ಕಾಣ್ಬೋದು. ಆದರೆ ಏನಾಗುತ್ತೆ ಅಂದರೆ ಓನ್ ಸ್ಟಡಿಯಲ್ಲಿ ಎಲ್ಲ ನೀವೇ ಸ್ವಂತವಾಗಿ ತಿಳ್ಕೊಬೇಕಾಗಿರುತ್ತೆ. ಕೆಲವೊಂದು ಡೌಟ್ಸ್ಗಳನ್ನು ನಿಮಗೆ ಕ್ಲಿಯರ್ ಮಾಡೋಕ್ಕೆ ಆಗ್ತಾಯಿರಲ್ಲ. ಹೀಗಾಗಿ ನೀವಲ್ಲಿ ಇತರರಿಗಿಂತ ಸ್ಟಡೀಲಿ ಹಿಂದುಳಿತೀರ. ಕೆಲವೊಂದು ಸ್ಮಾರ್ಟ್ ಮೆಥಡ್ಗಳು ಓದೋದು ನಿಮಗೆ ಗೊತ್ತಿರಲ್ಲ. ಓಕೆ, ಹೀಗಾಗಿ ನೀವು ಕಾಂಪಿಟೇಷನಲ್ಲಿ ಹಿಂದುಳಿಯುವಂಥ ಸಾಧ್ಯತೆ ಇರುತ್ತೆ. ಆದರೆ ಹಾಗೇನು ನೀವು ಹಿಂಜರಿಯೋ ಅವಶ್ಯಕತೆ ಇಲ್ಲ. ಯಾಕಂದರೆ ನಾನು ಕೂಡ ಓನ್ ಸ್ಟಡಿ ಮಾಡಿ ಏನು ಮಾಡಿದ್ದೆ ಅಂದರೆ ಗೌರ್ಮೆಂಟ್ ಫ್ರೀ ಕೋಚಿಂಗಲ್ಲಿ ಸೆಲೆಕ್ಷನ್ ಆಗಿ KSಗೆ ಪ್ರೀ ಕೋಚಿಂಗನ್ನು ನಾನು ತೊಗೊಂಡಿದ್ದೆ. ಹೀಗಾಗಿ ನೀವು ಓನಾಗಿ ಕೂಡ ಓದಿ ಸಕ್ಸಸ್ ಆಗ್ಬೋದು. ಬಟ್ ಏನಂದರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ನಿಮಗೆ ತಾಳ್ಮೆ ಬೇಕಾಗುತ್ತೆ. ಓಕೆ, ಅದೇ ರೀತಿ ಇನ್ನೊಂದು ಕ್ವಶನ್ ಏನಪ್ಪ ಅಂದರೆ ಕೋಚಿಂಗ್ ನೋಟ್ಸ್ ಅಥವಾ ಬೇರೆಯವರ ನೋಟ್ಸ್ ಓದಬೇಕಾ ಬೇಡವಾ. ಓಕೆ, ಇದ್ರ ಬಗ್ಗೆ ನಾ ಹೇಳೋದೇನೆಂದರೆ ಆದಷ್ಟು ನೀವು ಕೋಚಿಂಗ್ ನೋಟ್ಸನ್ನು ಓದೋದನ್ನು ಅವಾಯ್ಡ್ ಮಾಡಿ. ಯಾಕನ್ನೋದನ್ನು ಕೂಡ ನಾನು ನಿಮಗೆ ರೀಸನ್ ಕೊಡ್ತೀನಿ. ಅಥವಾ ಬೇರೆಯವ್ರ ನೋಟ್ಸ್ ಓದೋದನ್ನು ಕೂಡ ಅವಾಯ್ಡ್ ಮಾಡಿ. ಮೊದಲೇದಾಗಿ ನಿಮಗೆ ಏನಂದರೆ ಈ ಕೋಚಿಂಗ್ ನೋಟ್ಸ್ ಎಲ್ಲ ನಿಮಗೆ ಒಂಥರ ಅಟ್ರ್ಯಾಕ್ಟಿವ್ ಆಗಿ ಕಾಣ್ತವೆ. ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ, ಇಂಪಾರ್ಟೆಂಟ್ ಎಲ್ಲ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಅಂತ ನಿಮಗೆ ಅಟ್ರ್ಯಾಕ್ಟಿವ್ ಆಗಿರುತ್ತೆ. ಆದರೆ ಏನಂದರೆ ಕೋಚಿಂಗ್ ನೋಟ್ಸ್ ಆಗಿರಲಿ ಅಥವಾ ಬೇರೆ ನೋಟ್ಸ್ ಆಗಿರಲಿ ನಿಮ್ಮನ್ನ ಏನು ಮಾಡ್ತಾವಂದರೆ ನಿಮ್ಮ ನಾಲೆಜನ್ನು ನಾವು ಲಿಮಿಟ್ ಮಾಡ್ತವೆ. ಓಕೆ, ಅದರಲ್ಲಿ ಏನು ಕೊಟ್ಟಿದ್ದೀರಾ ಅದಕ್ಕೆ ಮಾತ್ರ ನೀವು ಸೀಮಿತರಾಗಿ ಓದ್ತಾ ಇರ್ತೀರ. ಓಕೆ, ಆದಲ್ಲೇ ನೋಟ್ಸಲ್ಲಿ ನಿಮಗೆ ಹಿಂದೆ ಮುಂದೆ ಅದರ ಸುತ್ತಲೂ ಏನಿದೆ ಅಂತ ಕೂಡ ಸರಿಯಾಗಿ ಗೊತ್ತಿರಲ್ಲ. ಓಕೆ, ನೀವು ನೋಟ್ಸ್ ಓದೋದ್ರಿಂದ ನಿಮ್ಗೆ ಲಾಸ್ ಏನಪ್ಪ ಅಂದರೆ ನೋಟ್ಸನ್ನು ನೀವು ಓದೋದ್ರಿಂದ ಒಂದನೇದಾಗಿ ನಿಮಗೆ ಓದಿದ್ದು ಸರಿಯಾಗಿ ನೆನಪುಳಿಯಲ್ಲ.
ಎರಡನೇದಾಗಿ ಎಕ್ಸಾಮಲ್ಲಿ ನಿಮಗೆ ಸರಿಯಾಗಿ ಕ್ವಶನ್ಗಳನ್ನು ಅಟೆಂಡ್ ಮಾಡೋಕ್ಕೆ ಆಗಲ್ಲ, ಕನ್ಫ್ಯೂಷನ್ ಉಂಟಾಗುತ್ತೆ ನೋಟ್ಸ್ ಓದೋದ್ರಿಂದ ಇದು. ಓಕೆ, ಯಾಕಂದರೆ ನಿಮಗೆ ಆ ಕ್ವಶನ್ ಬಗ್ಗೆ ಸರಿಯಾದ ಕಾನ್ಸೆಪ್ಟು ನೀವು ತಿಳ್ಕೊಂಡಿರಲ್ಲ. ಓಕೆ, ಅದೇ ರೀತಿ ನೀವು ಬೇರೆಯವ್ರ ನೋಟ್ಸ್ ಓದೋದ್ರಿಂದ ಸೊ ಅವರು ತಮ್ಮದೇ ವೇಯಲ್ಲಿ ಓದಿ ನೋಟ್ಸನ್ನು ಮಾಡ್ಕೊಂಡಿರ್ತಾರೆ. ಸೊ ಅದು ನಿಮಗೆ ಹೊಂದಾಣಿಕೆ ಆಗಲ್ಲ, ಅವ್ರು ಮಾಡಿದ ನೋಟ್ಸು ನಿಮ್ಮ ಮೆಂಟಾಲಿಟಿಗೆ ಅದು ಹೊಂದಾಣಿಕೆ ಆಗಲ್ಲ. ಓಕೆ, ಹೀಗಾಗಿ ನೀವೇನು ಮಾಡ್ಬೇಕಂದ್ರೆ ಆದಷ್ಟು ಈ ಕೋಚಿಂಗ್ ನೋಟ್ಸ್ಗಳಾಗಿರಲಿ, ಸೊ ಈ ಬೇರೆಯವ್ರ ನೋಟ್ಸನ್ನು ಓದೋದನ್ನು ಅವಾಯ್ಡ್ ಮಾಡಬೇಕು. ನೀವೇ ಸ್ವತಃ ಬುಕ್ಗಳನ್ನು ಓದಿ ನಿಮ್ಮದೇ ಆದ ಸ್ವಂತ ನೋಟ್ಸ್ಗಳನ್ನು ಮಾಡುವಂಥ ಹವ್ಯಾಸವನ್ನು ನೀವು ಬೆಳೆಸ್ಕೋಬೇಕು. ಓಕೆ, ಸೊ ಇದನ್ನು ನೀವು ನೆನಪಿಟ್ಕೊಳ್ಳೇಬೇಕು. ಓಕೆ, ಸೊ ಕೋಚಿಂಗ್ ನೋಟ್ಸ್ ಅಂದರೆ ನಿಮ್ಮನ್ನು ನಾವು ಲೇಜಿ ಮಾಡುವಂತಹ ಸಾಧನಗಳು ನನ್ನ ಪ್ರಕಾರ ಹೇಳ್ಬೇಕಂದ್ರೆ. ಓಕೆ, ಯಾಕಂದರೆ ಅವು ನಿಮ್ಮನ್ನು ವಿಚಾರ ಮಾಡೋಕ್ಕೆ ಬಿಡಲ್ಲ. ಸೊ ಅಲ್ಲಿಗೆ ನಿಮ್ಮನ್ನು ಅಷ್ಟೇ ನಾಲೆಜ್ಗೆ ಲಿಮಿಟ್ ಮಾಡಿಬಿಡ್ತವೆ. ಸೊ ನೀವು ಪುಸ್ತಕಗಳನ್ನು ಓದಿ. ಓಕೆ, ಅವು ನಿಮ್ಮ ವಿಚಾರ ಶಕ್ತಿಗೆ ಒಂಥರ ಇದನ್ನಿದ್ದಂಗೆ, ಒಂದು ವಿಚಾರ ಶಕ್ತಿಯ ರೂಮ್ ಇದ್ದಂಗೆ ನೀವು ಪುಸ್ತಕಗಳನ್ನು ಓದೋದಾದರೆ. ಸೊ ಅಲ್ಲಿ ವಿವರಣಾತ್ಮಕವಾಗಿ ನಿಮಗೆ ಎಲ್ಲವನ್ನು ಕೊಟ್ಟಿರ್ತಾರೆ. ನಿಮಗೇನೇ ಡೌಟ್ಸ್ ಅರೈಸ್ ಆದರೂ ಕೂಡ ನೀವು ಆ ಪುಸ್ತಕಗಳನ್ನು ಓದಿ ತಿಳ್ಕೊಬೋದು. ಅದಲ್ಲದೆ ಪುಸ್ತಕಗಳೇ ನಿಮಗೆ ಎಲ್ಲ ಕಾನ್ಸೆಪ್ಟನ್ನು ಕ್ಲಿಯರ್ ಮಾಡಿರ್ತಾರೆ. ಓಕೆ, ಕಾನ್ಸೆಪ್ಟ್ಗಳನ್ನು ನೀವು ಸರಿಯಾಗಿ ಅರ್ಥ ಮಾಡ್ಕೋಬೇಕಂದ್ರೆ, ನಿಮಗೆ ಓದಿದ್ದು ಜಾಸ್ತಿ ದಿನ ನೆನಪು ಉಳಿಬೇಕಂದ್ರೆ, ಓಕೆ, ಸೊ ನೀವು ಪುಸ್ತಕಗಳನ್ನು ಓದುವ ಹವ್ಯಾಸವನ್ನು ಬೆಳೆಸ್ಕೋಬೇಕು. ಓಕೆ, ಸೊ ಇನ್ನು ಮೂರನೇ ಪ್ರಶ್ನೆ, ಜಾಬ್ ಮಾಡುತ್ತಾ ಓದೋದು ಹೇಗೆ? ಸೊ ಇದನ್ನು ಕೂಡ ನನ್ನ ಬಹಳಷ್ಟು ಸ್ನೇಹಿತರು ಕೇಳ್ತಾ ಇರ್ತಾರೆ, ಜಾಬ್ ಮಾಡ್ತಾ ನಾವು ಹೇಗೆ ಓದೋದು? ಸೊ ಮೊದಲೇದಾಗಿ 2 ಆಪ್ಷನ್ ಇದೆ ಜಾಬ್ ಮಾಡ್ತಾ ಓದೋದ್ರಲ್ಲಿ. ಸೊ ಮೊದಲೇದಾಗಿ ಕೆಲವರು ಆಲ್ರೆಡಿ ಕೆಲವೊಂದು ಚಿಕ್ಕ ಪುಟ್ಟ ಗೌರ್ಮೆಂಟ್ ಜಾಬ್ಗಳನ್ನು ಮಾಡಿಕೊಂಡು ದೊಡ್ಡ ಜಾಬ್ಗೆ ಟ್ರೈ ಮಾಡ್ತಾ ಇರ್ತಾರೆ. ಇನ್ನೂ ಕೆಲವೊಬ್ರು ಹೇಗಂದರೆ ಪ್ರೈವೇಟ್ ಜಾಬ್ ಮಾಡಿಕೊಂಡು ಗೌರ್ಮೆಂಟ್ ಜಾಬ್ಗೆ ಟ್ರೈ ಮಾಡ್ತಾ ಇರ್ತಾರೆ. ಓಕೆ, ಸೊ ಮೊದಲೇದಾಗಿ ನಿಮ್ಗೆ ಹೇಳ್ಕೊಂಡ್ರೆ ನೀವು ಆಲ್ರೆಡಿ ಒಂದು ಗೌರ್ಮೆಂಟ್ ಜಾಬಲ್ಲಿ ಇದ್ದೀರಾ, ದೊಡ್ಡ ಜಾಬಿಗೆ ಟ್ರೈ ಮಾಡ್ತಾಯಿದ್ದೀರಾ, ಹೌದಾ? ಸೊ ಏನಂದರೆ ನೀವು ಆಲ್ರೆಡಿ ಒಂದು ಗೌರ್ಮೆಂಟ್ ಜಾಬನ್ನು ಕ್ಲಿಯರ್ ಮಾಡಿರೋದ್ರಿಂದ ನಿಮಗೆ ಆಲ್ಮೋಸ್ಟ್ ಎಲ್ಲ ಬೇಸಿಕ್ ನಾಲೆಜ್ ಗೊತ್ತಿರುತ್ತೆ, ಎಲ್ಲ ವಿಷಯಗಳ ಬಗ್ಗೆ ನೀವು ಆಲ್ಮೋಸ್ಟ್ ತಿಳ್ಕೊಂಡಿರ್ತೀರ. ಓಕೆ, ಸೊ ನೀವು ಹೈಯರ್ ಜಾಬ್ಗೆ ನೀವು ರೆಡಿ ಆಗಬೇಕು. ಸೊ ಹೈಯರ್ ಜಾಬ್ಗೆ ನೀವು ರೆಡಿ ಆಗಬೇಕು ಅಂದರೆ ಸೊ ಮೊದಲೇದಾಗಿ ನೀವೇನು ಮಾಡಿ ಅಂದರೆ ಆಥರೈಸ್ಡ್ ಬುಕ್ಕನ್ನು, ಸೊ ನಾನು ಬುಕ್ ಲಿಸ್ಟ್ ಹೇಳ್ತೀನಿ. ಓಕೆ, ಆಥರೈಸ್ಡ್ ಬುಕ್ ಓದೋ ಹವ್ಯಾಸವನ್ನು ಬೆಳೆಸ್ಕೊಳ್ಳಿ. ಯಾಕಂದರೆ ನೀವು ಒಂದು ಸಣ್ಣ ಜಾಬ್ ತೊಗೊಂಡಿದ್ದೀರ ಅಂದರೆ ಸೊ ನಿಮ್ಮ ನಾಲೆಜ್ ಅಷ್ಟಕ್ಕೆ ಲಿಮಿಟ್ ಆಗಿರುತ್ತೆ. ಸೊ ನೀವು ನಾಲೆಜನ್ನು ಹೆಚ್ಚು ಮಾಡಬೇಕಾಗಿರುತ್ತೆ. ಸೊ ನೀವು ನಾಲೆಜನ್ನು ಹೆಚ್ಚು ಮಾಡ್ಬೇಕಂದ್ರೆ ಹೆಚ್ಚು ಓದೋದನ್ನು ಕಲಿಬೇಕಾಗುತ್ತೆ. ಅದಲ್ಲದೆ ಜಾಬ್ ಮಾಡ್ತಾ ನೀವು ಓದಬೇಕಂದ್ರೆ ಟೈಮ್ ಮೇಂಟೆನೆನ್ಸ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ನನ್ನ ಪ್ರಕಾರ ಯಾರು ಆಲ್ರೆಡಿ ಗೌರ್ಮೆಂಟ್ ಜಾಬಲ್ಲಿದ್ದೀರಾ ಸೊ ಅವರು ಉನ್ನತವಾದ ಜಾಬನ್ನು ತೊಗೋಬೇಕಂದ್ರೆ ಡೈಲಿ ಅಟ್ಲೀಸ್ಟ್ ನೀವು ಒಂದು 3 ಅವರ್ಸ್ ಸ್ಟಡಿ ಮಾಡಿದರೂ ಸಾಕು. ಸೊ ನೀವು ದಿನದ 24 ಗಂಟೆಯಲ್ಲಿ ಕೇವಲ 3 ಗಂಟೆ ಮೀಸಲಿಟ್ಟರೆ ಸಾಕು. ಸೊ ಅದರಲ್ಲಿ ನೀವು 1 ಗಂಟೆನ ಕರೆಂಟ್ ಅಫೇರ್ಸ್ಗೆ ಮೀಸಲಿಡಬೇಕು. ಓಕೆ, ಅದಲ್ಲದೆ ಇನ್ನೊಂದೇನೆಂದರೆ ಜಾಬ್ ಮಾಡ್ತಾ ಓದೋರು ಆಲ್ಮೋಸ್ಟ್ ಶಾರ್ಟ್ ಟರ್ಮ್ ಗೋಲ್ನ ಹಾಕ್ಕೋಬೇಡಿ. ಓಕೆ, ಶಾರ್ಟ್ ಟರ್ಮ್ ಗೋಲ್ ಅಂದರೆ ಕೇವಲ ನಾನು 3 ತಿಂಗಳಲ್ಲಿ ಜಾಬ್ ಮಾಡ್ತೀನಿ, 2 ತಿಂಗಳಲ್ಲಿ ಜಾಬ್ ಮಾಡ್ತೀನಿ. ಸೊ ಈ ಥರ ಮಾಡೋದ್ರಿಂದ ಏನಂದರೆ ನಿಮಗೆ ಒಂದನೇದಾಗಿ ಸಿಸ್ಟಮೆಟಿಕ್ಕಾಗಿ ಸ್ಟಡಿ ಮಾಡೋಕ್ಕಾಗಲ್ಲ. ಯಾಕಂದರೆ ಈಗ ಏನೋ ಸಬ್ಜೆಕ್ಟ್ಗಳನ್ನು ಓದ್ತಾ ಇರ್ತಾರೆ, ಯಾವುದೋ ಒಂದು ಎಕ್ಸಾಮ್ ಹಾಲ್ ಟಿಕೆಟ್ ಬಿಟ್ಬಿಡ್ತಾರೆ. ಆವಾಗ ನೀವೇನು ಮಾಡ್ತೀರಾ? ಎಕ್ಸಾಮ್ ಬಂತಂತ ಫಾಸ್ಟಾಗಿ ಓದೋದು. ಓಕೆ, ಅಲ್ಲಿ ನಿಮ್ಮ ಸಿಸ್ಟಮೆಟಿಕ್ ಸ್ಟಡಿ ಹಳಿಯನ್ನು ತಪ್ಪುತ್ತೆ. ಓಕೆ, ಸೊ ಅದಕ್ಕಾಗಿ ನೀವೇನು ಮಾಡಿ ಪರ್ಟಿಕ್ಯುಲರಾಗಿ ಒಂದು ಜಾಬನ್ನು ಟಾರ್ಗೆಟ್ ಇಟ್ಕೊಳ್ಳಿ. ಸೊ ಪರ್ಟಿಕ್ಯುಲರಾಗಿ ಒಂದು ಜಾಬನ್ನು ಟಾರ್ಗೆಟ್ ಇಟ್ಕೊಂಡು ಫಾರ್ ಎಕ್ಸಾಂಪಲ್ 8 ತಿಂಗಳು 9 ತಿಂಗಳಿಗೆ ನೀವು ಟಾರ್ಗೆಟನ್ನು ಇಟ್ಕೊಳ್ಳಿ. ಸೊ ಟಾರ್ಗೆಟನ್ನು ಇಟ್ಕೊಂಡು ಸೊ ಅದರ ಪ್ರಕಾರವಾಗಿ ಅದೊಂದನ್ನೇ ನೀವು ಟಾರ್ಗೆಟನ್ನಾಗಿ ಇಟ್ಕೊಂಡು ಸೊ ಅದರ ಪ್ರಕಾರವಾಗಿ ನೀವು ಎಲ್ಲ ಸಬ್ಜೆಕ್ಟ್ಗಳನ್ನು ಸೊ ಒಂದು 2-3 ಸಾರಿ ನೀವು ಕಂಪ್ಲೀಟಾಗಿ ಬುಕ್ಗಳನ್ನು ಓದಿ, ಕಾನ್ಸೆಪ್ಟ್ಗಳನ್ನು ಕ್ಲಿಯರ್ ಮಾಡ್ಕೊಳ್ಳಿ. ಕಂಪ್ಯಾರಿಸನ್ ಮೇಲೆ ಓದೋದನ್ನು ಕಲ್ತ್ಕೊಳ್ಳಿ. ಕಂಪ್ಯಾರಿಸನ್ ಮೇಲೆ ಓದೋದು ಯಾವ ಥರ ಅಂತ ನಾನು ಬುಕ್ ಲಿಸ್ಟ್ ಹೇಳುವಾಗ ನಿಮಗೆ ಹೇಳ್ತೀನಿ. ಓಕೆ, ಸೊ ನೆಕ್ಸ್ಟ್ ಕ್ವೆಶನ್, ಪರೀಕ್ಷೆಗೆ ಯಾವ ಪುಸ್ತಕಗಳನ್ನು ಓದಬೇಕು? ಸೊ ಅದನ್ನು ನಾನು ನಿಮ್ಗೆ ಲಿಸ್ಟ್ ಹೇಳ್ತೀನಿ. ಕನ್ನಡದಲ್ಲೂ ಕೂಡ ಹೇಳ್ತೀನಿ, ಇಂಗ್ಲೀಷ್ನಲ್ಲೂ ಕೂಡ ಹೇಳ್ತೀನಿ. ಸೊ ನಾ ಹೇಳಿದ ಪುಸ್ತಕಗಳನ್ನೇ ಯಾಕೆ ಓದಬೇಕು ಅಂತ ಕೂಡ ನಿಮಗೆ ಹೇಳ್ತೀನಿ. ಪುಸ್ತಕಗಳನ್ನೇ ಹೇಗೆ ಓದಬೇಕು ಅಂತ ಕೂಡ ಹೇಳ್ತೀನಿ. ಸೊ ಈಗ ನಾನು ಏನು ಹೇಳ್ತಾ ಇದ್ದೀನಿ ಇದು IAS, KS, PSI, FDA, ಗ್ರೂಪ್ C ಸೊ ಎಲ್ಲ ಎಕ್ಸಾಮ್ಗಳಿಗೂ ಕೂಡ ಅಪ್ಲೈ ಆಗುತ್ತೆ. ಅದಲ್ಲದೆ ಕಡಿಮೆ ಸಮಯದಲ್ಲಿ ಹೇಗೆ ಓದಬೇಕು ಸೊ ಅದನ್ನು ಕೂಡ ನಿಮಗೆ ಕೊನೆಯಲ್ಲಿ ಹೇಳ್ತೀನಿ. ಸೊ ಇನ್ನು ಓದಿದ್ದನ್ನು ನೆನಪಿಟ್ಟುಕೊಳ್ಳುವುದು ಹೇಗೆ? ಸೊ
ಸೊ ಓದಿದ್ದನ್ನು ಯಾವ ರೀತಿ ನಾವು ನೆನಪಿಟ್ಕೊಳ್ಬೇಕು, ಇದಕ್ಕೆಲ್ಲವೂ ಕೂಡ ನಿಮ್ಗೆ ಉತ್ತರನ ನಾನು ಕೊಡ್ತೇನೆ. ಸೊ ಮೊದಲೇದಾಗಿ ಬುಕ್ ಲಿಸ್ಟನ್ನು ನಾವು ನೋಡೋಣ. ಓಕೆ, ಯಾವ ಸಬ್ಜೆಕ್ಟ್ಗೆ ಯಾವ ಬುಕ್ ಓದೋದು ಬೆಟರ್. ಓಕೆ, ಸೊ ಮೊಟ್ಟ ಮೊದಲೇದಾಗಿ ನೀವೇನಾದರೂ ಓದಬೇಕು ಅಂತ ಅಂದ್ಕೊಂಡ್ರೆ ಕಾಂಪಿಟೇಟಿವ್ ಫೀಲ್ಡಲ್ಲಿ, ಸೊ ನೀವು ಯಾವತ್ತೂ ನಿಮ್ಮ ಇತಿಹಾಸ ಪುಸ್ತಕದಿಂದ ನಿಮ್ಮ ಅಧ್ಯಯನವನ್ನು ಪ್ರಾರಂಭ ಮಾಡಬೇಕು. ಯಾಕೆ? ಸೊ ಯಾಕಂದರೆ ಅಂಬೇಡ್ಕರ್ ಅವರು ಒಂದು ಮಾತನ್ನು ಹೇಳಿದ್ದಾರೆ, ಏನು? ಇತಿಹಾಸ ಯಾರಿಗೆ ಗೊತ್ತಿಲ್ವೋ ಅವರು ಇತಿಹಾಸವನ್ನು ನಿರ್ಮಿಸಲಾರರು. ಹೀಗಾಗಿ ನಾವು ಮೊದಲು ನಮ್ಮ ಇತಿಹಾಸದ ಬಗ್ಗೆ ನೀವು ತಿಳ್ಕೊಬೇಕಾಗುತ್ತೆ. ಇತರ ಸಬ್ಜೆಕ್ಟ್ಗಳನ್ನು ಓದೋಕ್ಕೆ ಇತಿಹಾಸ ಒಂದು ನಿಮಗೆ ಆಧಾರ. ಹೀಗಾಗಿ ನೀವು ಮೊದಲು ಇತಿಹಾಸವನ್ನು ಸರಿಯಾಗಿ ತಿಳ್ಕೊಬೇಕಾಗುತ್ತೆ. ಓಕೆ, ಸೊ ನನ್ನ ಪ್ರಕಾರ ಇತಿಹಾಸಕ್ಕೆ ಕನ್ನಡದಲ್ಲಿ ಬೆಸ್ಟ್ ಬುಕ್ ಯಾವುದಪ್ಪ ಅಂದರೆ KN ಅಶ್ವತ್ಥಪ್ಪ. ಸೊ ಇನ್ನು ನನ್ನ ಕೆಲವರು ಫ್ರೆಂಡ್ಸ್ ಹೇಳ್ತಾ ಇರ್ತಾರೆ ಸದಾಶಿವ ಕೂಡ ಉತ್ತಮ ಪುಸ್ತಕ ಅಂತ. ಓಕೆ, ನಾನು ಸದಾಶಿವ ಮತ್ತು KN ಅಶ್ವತ್ಥಪ್ಪ ಇವೆರಡರ ನಡುವೆ ಕಂಪ್ಯಾರಿಸನ್ ಮಾಡಿ ನೋಡಿದ್ದೀನಿ. ಓಕೆ, ಸೊ ಎರಡರಲ್ಲೂ ನನಗೆ ಕಂಡು ಬಂದಂತಹ ಡಿಫ್ರೆನ್ಸ್ ಏನಪ್ಪ ಅಂದರೆ, ಮೊದಲೇದಾಗಿ ಸೊ ಎರಡೂ ಕೂಡ ಉತ್ತಮ ಪುಸ್ತಕಗಳೇ. ಓಕೆ, ಆದರೂ ಕೂಡ ಡಿಫ್ರೆನ್ಸ್ ಇದೆ. ಏನಂದರೆ KN ಸದಾಶಿವ ಪುಸ್ತಕದಲ್ಲಿ ನಿಮಗೇನೆಂದರೆ ಅಕ್ಷರಗಳನ್ನು ಅತಿ ಸಣ್ಣದಾಗಿ ಕೊಟ್ಟಿದ್ದಾರೆ. 1ನೇ ಪಾಯಿಂಟ್. KN ಅಶ್ವತ್ಥಪ್ಪ ಬುಕ್ಕಲ್ಲಿ ನಿಮಗೆ ಅಕ್ಷರಗಳನ್ನು ದೊಡ್ಡದಾಗಿ ಕೊಟ್ಟಿದ್ದಾರೆ. ಓಕೆ, ಸೊ ನಾವು ಓಲ್ಡ್ ಎಡಿಷನ್ ಹೇಳ್ತಾ ಇದ್ದೀನಿ, ಈಗ ನ್ಯೂ ಎಡಿಷನ್ ಬಂದಿದೆ, ಅದರಲ್ಲಿ ಯಾವ ಥರ ಇದೆ ನಂಗೆ ಗೊತ್ತಿಲ್ಲ. ಎರಡನೇದಾಗಿ ಏನಂದರೆ ಸದಾಶಿವ ಪುಸ್ತಕದಲ್ಲಿ ನಿಮಗೆ ಚಿತ್ರಗಳನ್ನು ಸರಿಯಾಗಿ ಕೊಟ್ಟಿಲ್ಲ. ಓಕೆ, ಆದರೆ KN ಅಶ್ವತ್ಥಪ್ಪ ಬುಕ್ನಲ್ಲಿ ಸೊ ಇತಿಹಾಸಕ್ಕೆ ಸಂಬಂಧಪಟ್ಟಂಥ ಪ್ರತಿಯೊಂದು ಚಾಪ್ಟರ್ನಲ್ಲೂ ಚಿತ್ರಗಳ ಮೂಲಕ ನಿಮಗೆ ಎಕ್ಸ್ಪ್ಲನೇಷನನ್ನು ನೀಡಲಾಗಿದೆ. ಓಕೆ, ಸೊ ಇನ್ನು ಸದಾಶಿವ ಬುಕ್ಕಲ್ಲಿ ಈ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ಚಿತ್ರ ಸಮೇತ ಸರಿಯಾಗಿ ಕೊಟ್ಟಿಲ್ಲ. ಬಟ್ KN ಅಶ್ವತ್ಥಪ್ಪ ಬುಕ್ಕಲ್ಲಿ ನಿಮಗೆ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಸಂಬಂಧಪಟ್ಟಂತಹ ಚಿತ್ರ ಸಹಿತ ವಿವರಣೆ ನಿಮಗೆ ಸಿಗುತ್ತೆ. ಅದರಲ್ಲಿ KN ಅಶ್ವತ್ಥಪ್ಪ ಒಂದು ಪ್ಲಸ್ ಪಾಯಿಂಟ್ ಏನಪ್ಪ ಅಂದರೆ, ನಿಮಗೆ ಪ್ರತಿ ಚಾಪ್ಟರ್ ಮುಗಿದ ಮೇಲೂ ಕೂಡ ಆ ಚಾಪ್ಟರ್ನ ಹೈಲೈಟ್ಸನ್ನು ನಿಮಗೆ ಕೊಟ್ಟಿದ್ದಾರೆ. ಓಕೆ, ಒಂದು ವೇಳೆ ನಿಮಗೆ ಎಕ್ಸಾಮ್ ಟೈಮಲ್ಲಿ ಓದೋಕ್ಕೆ ಸಮಯ ಇಲ್ಲ ಅಂದರೆ, ಇನ್ನೇನು ಎಕ್ಸಾಮ್ ಬಂದೇ ಬಿಡ್ತು, ಸೊ ಆ ಟೈಮಲ್ಲಿ ನೀವು ಪ್ರತಿ ಚಾಪ್ಟರ್ನ ಎನ್ನಲ್ಲಿರುವಂಥ ಹೈಲೈಟ್ಸನ್ನು ಓದ್ಕೊಂಡು ಕ್ವಿಕ್ಕಾಗಿ ರಿವಿಷನ್ ಮಾಡ್ಕೊಂಡು ಹೋಗ್ಬೋದು. ಬಟ್ ಸದಾಶಿವದಲ್ಲಿ ಆ ಥರ ಇಲ್ಲ. ಅದರಲ್ಲಿ KN ಅಶ್ವತ್ಥಪ್ಪ ಬುಕ್ಕಲ್ಲಿ ನಿಮಗೆ ಕೊನೆಯಲ್ಲಿ ಸೊ ಪ್ರಾಚೀನ ಇತಿಹಾಸ, ಮಧ್ಯಕಾಲೀನ ಇತಿಹಾಸ ಮತ್ತು ಆಧುನಿಕ ಭಾರತ ಇತಿಹಾಸಕ್ಕೆ ಸಂಬಂಧಪಟ್ಟಂಥ ಬಹು ಆಯ್ಕೆ ಪ್ರಶ್ನೆಗಳನ್ನು ಕೂಡ ಕೊಟ್ಟಿದ್ದಾರೆ. ಸೊ ನೀವು ಅವನ್ನ ಹಿಸ್ಟ್ರಿ ಕಂಪ್ಲೀಟಾಗಿ ಓದಿದ ನಂತರ ನೀವು ಪ್ರಾಕ್ಟೀಸ್ ಮಾಡಬಹುದು. ಓಕೆ, ಸೊ ಹೀಗಾಗಿ ನನ್ನ ಚಾಯ್ಸ್ ಏನಂದರೆ KN ಅಶ್ವತ್ಥಪ್ಪ. ಇನ್ನೂ ಒಂದು ಏನಂದರೆ ಈ KN ಅಶ್ವತ್ಥಪ್ಪ ಹಿಸ್ಟ್ರಿ ಬುಕ್ ಏನಿದೆ ಅಂದರೆ ಅಪ್ ಟು ನಿಮಗೆ IAS ವರೆಗೂ ಹೆಲ್ಪ್ ಆಗುತ್ತೆ. ಸೊ IAS ಸಿಲೆಬಸ್ ಏನಿದೆ, KS ಸಿಲೆಬಸ್ ಏನಿದೆ ಅದನ್ನು ಕೂಡ ಇದು ನಿಮಗೆ ಇದರಲ್ಲಿ ಕವರ್ ಮಾಡಿದ್ದಾರೆ. ಓಕೆ, ಸೊ ಇನ್ನು ಎರಡನೇದಾಗಿ CN ಲೋಕಪ್ಪಗೌಡ ಅಂತ ನಿಮಗೆ ಆಧುನಿಕ ಭಾರತದ ಇತಿಹಾಸಕ್ಕೆ ಸಂಬಂಧಪಟ್ಟಂಥ ಒಂದು ಸಪ್ರೇಟ್ ಬುಕ್ ಇದೆ. ಓಕೆ, ಸೊ KN ಅಶ್ವತ್ಥಪ್ಪ ಬುಕ್ಕಲ್ಲಿ ಆಧುನಿಕ ಭಾರತದ ಇತಿಹಾಸ ನಿಮಗೆ IAS KSಗೆ ಸಂಬಂಧಪಟ್ಟಂಗೆ ಕೊಟ್ಟಿದ್ದಾರೆ, ನಾ ಇಲ್ಲ ಅಂತ ಹೇಳಲ್ಲ. ಬಟ್ CN ಲೋಕಪ್ಪಗೌಡರ ಆಧುನಿಕ ಭಾರತದ ಇತಿಹಾಸದ ಒಂದು ವಿಶೇಷತೆ ಏನಪ್ಪ ಅಂದರೆ, ಸೊ ನೀವು ಸ್ಟಾರ್ಟಿಂಗಲ್ಲಿ ಬುಕ್ಕನ್ನು ಓದೋಕ್ಕೆ ಸ್ಟಾರ್ಟ್ ಮಾಡಿದರೆ ಎಂಡ್ ತನಕ ನಿಮಗೆ ಬುಕ್ಕನ್ನು ಕೆಳಗಿಡೋಕ್ಕೆ ಮನಸ್ಸೇ ಬರಲ್ಲ. ಹಿಸ್ಟ್ರಿನ ಆ ಥರ ನಿಮಗೆ, ಆಧುನಿಕ ಭಾರತದ ಇತಿಹಾಸನ ಆ ಥರ ನಿಮಗೆ ಮನಮುಟ್ಟುವಂತೆ ಅವರು ವಿವರಣೆ ನೀಡಿದ್ದಾರೆ. ಅಂದರೆ ಸ್ಟೋರಿ ಥರ ಇದೆ. ಓಕೆ, ಸ್ಟೋರಿ ಥರ ಅವ್ರು ಹೇಳಿದ್ದಾರೆ. ಸೊ ಹೀಗಾಗಿ ನೀವು ಆಲ್ರೆಡಿ ಬ್ರಿಟಿಷರ ಕಾಲಕ್ಕೆ ಹೋಗಿ ಬಂದಿದ್ರೇನೋ ಅಂತ ನಿಮಗೆ ಫೀಲ್ ಆಗೋದಂತೂ ಖಂಡಿತ. ಓಕೆ, ಸೊ ಹಿಸ್ಟ್ರಿಯನ್ನು ಓದುವಾಗ ಕೂಡ ನಮಗೆ ಆ ಗುಣ ಇರಲೇಬೇಕು. ಯಾವ ಗುಣ ಅಂದರೆ ಕಲ್ಪನೆ ಮಾಡಿಕೊಳ್ಳುವಂತಹ ಗುಣ. ಓಕೆ, ಸೊ ನೀವು ಎಷ್ಟು ಕಲ್ಪನೆ ಮಾಡ್ಕೊಂಡು ಓದ್ತಿರೋ ನಿಮಗೆ ಅಷ್ಟು ಹೆಚ್ಚು ನೆನಪುಳಿಯುತ್ತೆ. ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳ್ಬೇಕಂದ್ರೆ ಅಲೆಕ್ಸಾಂಡರ್ ಮತ್ತು ಪೂರ್ವಿನ ಕದನ ಆಗುತ್ತೆ, ಹೆಡಾಸ್ಪಸ್ ಕದನ ಅಂತ ಕರಿತೀವಿ, ಅದನ್ನು ಜೀಲಂ ನದಿ ಕದನ. ಸೊ ಅದು ಒಂಥರ ಇಂಟ್ರೆಸ್ಟಿಂಗ್ ಸ್ಟೋರಿ. ಅದೇ ರೀತಿ ಅಲ್ಲಾವುದ್ದೀನ್ ಖಿಲ್ಜಿ. ಓಕೆ, ಅಲ್ಲಾವುದ್ದೀನ್ ಖಿಲ್ಜಿ ಬಗ್ಗೆ ಓದುವಾಗ ಅಥವಾ ದೆಹಲಿ ಸುಲ್ತಾನರ ಬಗ್ಗೆ ಓದುವಾಗ ಒಬ್ಬೊಬ್ಬರು ಒಂದೊಂದು ರೀತಿಯ ವಿಚಿತ್ರ ದೊರೆಗಳು ಅಲ್ಲಿ ಕಂಡುಬರ್ತಾರೆ. ಸೊ ಆ ಕಾಲಕ್ಕೆ ನೀವು ಹೋಗಿ ನಾವು ಆ ಕಾಲದಲ್ಲಿ ಇದ್ವಿ ಅಂತ ನೀವು ಕಲ್ಪನೆ ಮಾಡ್ಕೋಬೇಕು, ಅಥವಾ ನೀವು ಆ ಕಾಲದಲ್ಲಿದ್ದರೆ ನೀವು ಯಾವ ಥರ ಇರ್ತಿದ್ರಿ. ಅದೇ ರೀತಿ ಅಶೋಕನ ಕಾಲದಲ್ಲಿ ಇದ್ದಾಗ ನೀವು ಯಾವ ಥರ ಇರ್ಬೋದು. ಓಕೆ, ನಿಮ್ಮ ರಿಯಾಕ್ಷನ್ ಏನಿರುತ್ತೆ. ಸೊ ಏನಂದರೆ ಸ್ವಲ್ಪ ನಾವು ಆ ಕಾಲಕ್ಕೆ ಹೋಗಬೇಕಾಗುತ್ತೆ, ಕಲ್ಪನೆಯನ್ನು ಮಾಡಿಕೊಂಡು ನೀವು ಓದೋದನ್ನು ಕಲಿಬೇಕಾಗುತ್ತೆ. ಓಕೆ, ಸೊ ಅದೇ ರೀತಿ ಕರ್ನಾಟಕದ ಇತಿಹಾಸಕ್ಕೆ
ಸೊ ಅದು ಕೂಡ ಸಿ ಎನ್ ಲೋಕಪ್ಪಗೌಡ ಅವರ ಬುಕ್ಕು, ಬೆಸ್ಟ್ ಬುಕ್ಕು. ಸೊ ಮತ್ತೊಬ್ರು ಏನು ಹೇಳ್ತಾರೆ ಅಂದರೆ ಸೂರ್ಯನಾಥ್ ಕಾಮತ್ ಬುಕ್ಕು ಎಲ್ಲರೂ ಓದೋದು KS. ಸೊ ಇದು ಕಾಮನ್. ಸೊ ಆಲ್ಮೋಸ್ಟ್ ನಾನು ಕೂಡ ನೋಡಿದ್ದೀನಿ ಈ KS ಕ್ಲಿಯರ್ ಮಾಡಿದವರೆಲ್ಲ ಕೂಡ ಸೊ ಆ ಸೂರ್ಯನಾಥ್ ಕಾಮತ್ ಬುಕ್ ಹೇಳ್ತಾರೆ. ಸೊ ನಾನು ಅದೇನಿದೆ ಅಂತ ವಿಶೇಷತೆ ಅಂತ ನೋಡಿದೆ. ಓಕೆ, ಸೊ ಒಂದನೇದಾಗಿ ಸೂರ್ಯನಾಥ್ ಕಾಮತ್ ಅವರ ಕರ್ನಾಟಕ ಇತಿಹಾಸ ಪುಸ್ತಕ. ಸೊ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದಂತಹ ಪುಸ್ತಕ. ಓಕೆ, ಸೊ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದಿದೆ ಅಂದರೆ ಅರ್ಥ ಏನು? ಆ ಪುಸ್ತಕ ಸಾಹಿತ್ಯಾತ್ಮಕವಾಗಿದೆ ಅಂತ ಅರ್ಥ. ಸೊ ಕಾಂಪಿಟೇಟಿವ್ ಫೀಲ್ಡ್ಗೆ ಬೇಕಾದಂಥ ಮೈಂಡ್ಸೆಟ್ಗೆ ತಕ್ಕಂಗೆ ಆ ಪುಸ್ತಕವನ್ನು ರೆಡಿ ಮಾಡಿಲ್ಲ. 1ನೇ ಪಾಯಿಂಟು. 2ನೇ ಪಾಯಿಂಟ್ ನಿಮಗೇನೆಂದರೆ ಸೊ ಅದರಲ್ಲಿ ಇನ್ಫಾರ್ಮೇಷನನ್ನು ಸರಿಯಾಗಿ ಕೊಟ್ಟಿಲ್ಲ, ಅಂದರೆ ಕಡಿಮೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಕೊಟ್ಟಿರೋ ಇನ್ಫಾರ್ಮೇಷನನ್ನು ಕರೆಕ್ಟಾಗಿ ಕೊಟ್ಟಿದ್ದಾರೆ, ಬಟ್ ಕಡಿಮೆ ಇನ್ಫಾರ್ಮೇಷನ್ ಇದೆ. ಸೊ ನಿಮಗೆ ಕಾಂಪಿಟೇಟಿವ್ ಫೀಲ್ಡ್ಗೆ ಅಥವಾ ಎಕ್ಸಾಮ್ಗೆ ಬೇಕಾದಂಥ ಎಲ್ಲ ಸಿಲೆಬಸ್ಸು ಅದರಲ್ಲಿ ಕವರ್ ಆಗಲ್ಲ. ಓಕೆ, ಸಿ ಎನ್ ಲೋಕಪ್ಪಗೌಡದಲ್ಲಿ ನಿಮಗೆ ಅಪ್ ಟು ಟಿಪ್ಪು ಸುಲ್ತಾನ್, ಸೊ ಅಂದರೆ ಮೈಸೂರು ಸುಲ್ತಾನ ಇಲ್ಲಿಂದ ಸ್ಟಾರ್ಟ್ ಆಗಿ ಸೊ ಆಧುನಿಕ ಕರ್ನಾಟಕದ ಇತಿಹಾಸದವರೆಗೂ, ಅಂದರೆ ಸ್ವಾತಂತ್ರ್ಯ ನಂತರ ಕರ್ನಾಟಕದ ಇತಿಹಾಸನೂ ಇದರಲ್ಲಿ ನಿಮಗೆ ಕವರ್ ಮಾಡಿದ್ದಾರೆ. ಸೊ ಇದು ನನ್ನ ಪ್ರಕಾರ ಬೆಸ್ಟ್ ಬುಕ್. ಓಕೆ, ಇನ್ನು ಇಂಗ್ಲೀಷ್ನಲ್ಲಿ ನಿಮಗೆ ಹೇಳೋದಾದರೆ ಸೊ ಇಂಗ್ಲೀಷ್ನಲ್ಲಿ ಪ್ರಾಚೀನ ಭಾರತ ಇತಿಹಾಸಕ್ಕೆ ಮತ್ತು ಮಧ್ಯಕಾಲೀನ ಭಾರತ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಪೂನಂ ದಲಾಲ್ ದಹಿಯಾ ಸೊ ಇವರು ಒಂದು ಪುಸ್ತಕವನ್ನು ಬರೆದಿದ್ದಾರೆ. ಓಕೆ, ಸೊ ಇದ್ರ ವಿಶೇಷತೆ ಏನಂದರೆ NCERT, ಸೊ NCERT ಬುಕ್ಗಳನ್ನು ಆಧಾರವಾಗಿಟ್ಟುಕೊಂಡು ಈ ಪುಸ್ತಕವನ್ನು ಅವರು ಬರೆದಿದ್ದಾರೆ. ಅದಲ್ಲದೆ ವಿತ್ ಚಿತ್ರಗಳ ಸಮೇತ. ಓಕೆ, ವಿತ್ ಚಿತ್ರಗಳ ಸಮೇತ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ವೆಬ್ಸೈಟಲ್ಲಿರೋದನ್ನು ಕೂಡ ಇವರು ತಂದು ಹಾಕಿದ್ದಾರೆ. ಸೊ ಅದಲ್ಲದೆ ಒಂದು ಸಿಸ್ಟಮೆಟಿಕ್ ಮ್ಯಾನರಲ್ಲಿ ಪುಸ್ತಕವನ್ನು ಬರೆದಿದ್ದಾರೆ. ಸೊ ಹೀಗಾಗಿ ಇಂಗ್ಲೀಷ್ನಲ್ಲಿ ಓದೋರು ಇದೇ ಪುಸ್ತಕವನ್ನು ಓದಿ. ಅದೇ ರೀತಿ ಆಧುನಿಕ ಭಾರತ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಸ್ಪೆಕ್ಟ್ರಮ್, ಸೊ ಎಲ್ಲ KS ಅಥವಾ IAS ಪಾಸ್ ಮಾಡಿದವರು ಇಂಗ್ಲೀಷ್ ಮೀಡಿಯಮ್ನಲ್ಲಿ, ಓಕೆ, ಈ ಪುಸ್ತಕವನ್ನು 100% ರೆಫರ್ ಮಾಡಿರ್ತಾರೆ. ಸೊ ನಾನು ಕೂಡ ಪರ್ಸ್ನಲಾಗಿ ಈ ಬುಕ್ಕನ್ನು ನೋಡಿದ್ದೀನಿ, ಸ್ಪೆಕ್ಟ್ರಮ್ ಬುಕ್ಕನ್ನು. ಸೊ ನಿಮಗೆ IAS ಪ್ರಿಲಿಮ್ಸ್ಗೆ ಬೇಕಾದಂಥ ಎಲ್ಲ ಪಾಯಿಂಟ್ಸು ಕೂಡ ನಿಮಗೆ ಇದರಲ್ಲಿ ಕವರ್ ಆಗಿದ್ದಾವೆ ಸ್ಪೆಕ್ಟ್ರಮ್ ಪುಸ್ತಕದಲ್ಲಿ. ಹೀಗಾಗಿ ಇಂಗ್ಲೀಷ್ಗೆ ನೀವು ಆಧುನಿಕ ಭಾರತ ಇತಿಹಾಸ ಸ್ಪೆಕ್ಟ್ರಮ್ ಪುಸ್ತಕವನ್ನು ಓದೋಕ್ಕೆ ಯಾವುದೇ ಅಡೆತಡೆ ಇಲ್ಲ ಅಂತ ಹೇಳ್ಬೋದು. ಅದೇ ರೀತಿ ಸೊ ಹಿಸ್ಟ್ರಿ ಅಂದ ತಕ್ಷಣ ಕಲೆ ಮತ್ತು ವಾಸ್ತುಶಿಲ್ಪ, ಸೊ ಇದು ಸಪ್ರೇಟಾಗಿ ಬರುತ್ತೆ IASಗೆ ಅಥವಾ KSಗೆ ನೀವು ಓದೋದಾದರೆ. ಸೊ ಇದಕ್ಕೆ ನೀವು ನಿತಿನ್ ಸಿಂಘಾನಿಯವರ ಕಲೆ ಮತ್ತು ವಾಸ್ತುಶಿಲ್ಪ, ಆರ್ಟ್ ಆ್ಯಂಡ್ ಕಲ್ಚರ್ ಅಂತ ಒಂದು ಬುಕ್ ಬರುತ್ತೆ. ಸೊ ಅದರಲ್ಲಿ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಅಂಶಗಳನ್ನು ಕವರ್ ಮಾಡಿದ್ದಾರೆ. ಓಕೆ, ಮೇನ್ಸ್ಗೂ ಕೂಡ ಈ ಪುಸ್ತಕವನ್ನು ನೀವು ಓದಲೇಬೇಕು. ಓಕೆ, ಅದಲ್ಲದೆ ಕನ್ನಡ ಮೀಡಿಯಮ್ನವರು ಕೂಡ ಈ ಪುಸ್ತಕವನ್ನು ಓದಬೇಕಾಗುತ್ತೆ. ಯಾಕಂದರೆ ಸೊ ಕನ್ನಡ ಪುಸ್ತಕಗಳಲ್ಲಿ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಸಂಬಂಧಪಟ್ಟಂತಹ ಬಹುತೇಕ ಅಂಶಗಳು ನಿಮಗೆ ಕನ್ನಡ ಪುಸ್ತಕಗಳಲ್ಲಿ ಸಿಗಲ್ಲ. ಓಕೆ, ಹೀಗಾಗಿ ನೀವು ಏನು ಮಾಡೋಕ್ಕಾಗುತ್ತಂದರೆ ಸೊ ಇಂಗ್ಲೀಷ್ ಬುಕ್ಕನ್ನು ನೋಡಿಕೊಂಡು, ಅಂದರೆ ಎಲ್ಲ ಅಲ್ಲ, ಸೊ ಆಲ್ಮೋಸ್ಟ್ ಈ ಸಿ ಎನ್ ಲೋಕಪ್ಪಗೌಡ ಬುಕ್ಕಲ್ಲಿ ಮತ್ತು KN ಅಶ್ವತ್ಥಪ್ಪ ಬುಕ್ಕಲ್ಲಿ ನಿಮಗೆ ಎಲ್ಲ ಕವರ್ ಆಗಿರುತ್ತೆ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಸಂಬಂಧಪಟ್ಟಂಗೆ. ಆದರೆ ಹೆಚ್ಚಿನ ಇನ್ಫಾರ್ಮೇಷನ್ಗಾಗಿ ನೀವು ಈ ಬುಕ್ಕನ್ನು ರೆಫರ್ ಮಾಡಲೇಬೇಕು. ಸೊ ಇದಿಷ್ಟು ಇತಿಹಾಸ ವಿಷಯದ ಬಗ್ಗೆ. ಓಕೆ, ಸೊ ಇನ್ನು ಎರಡನೇದಾಗಿ ಭೂಗೋಳಶಾಸ್ತ್ರ. ಓಕೆ, ಸೊ ಬಹಳಷ್ಟು ಜನ ಏನು ಮಾಡ್ತಾರೆ ಅಂದರೆ ಭೂಗೋಳಶಾಸ್ತ್ರ ಪುಸ್ತಕವನ್ನು ಆಯ್ಕೆ ಮಾಡುವಲ್ಲಿ ಎಡುತ್ತಾರೆ. ಓಕೆ, ಮೊದಲೇದಾಗಿ ಭೂಗೋಳಶಾಸ್ತ್ರ ಪುಸ್ತಕವನ್ನು ನೀವು ಓದಬೇಕಂದ್ರೆ ಮೊದಲೇದಾಗಿ ನಿಮಗೆ ಬೇಸಿಕ್ ನಾಲೆಜ್ ಇರಬೇಕಾಗುತ್ತೆ. ಓಕೆ, ವಿತೌಟ್ ನೀವು ಬೇಸಿಕ್ ನಾಲೆಜ್ ಏನಾದರೂ ನೀವು ಡಾಕ್ಟರ್ ರಂಗನಾಥ್ ಅವರ ಪುಸ್ತಕವನ್ನು ಓದೋಕ್ಕೆ ಸ್ಟಾರ್ಟ್ ಮಾಡಿದರೆ ನಿಮಗೇನಾಗುತ್ತೆ, ಫುಲ್ ಬೋರಿಂಗ್ ಆಗ್ಬೋದು 1ನೇ ಪಾಯಿಂಟು. ಸೊ ಎರಡನೇದು ನಿಮ್ಗೆ ಓದೋಕ್ಕೆ ಫುಲ್ ಬೇಜಾರಾಗಿ ನೀವು ಪುಸ್ತಕನೇ ಓದೋದು ಬೇಡ ಅಂತ ಬಿಡುವ ಚಾನ್ಸಸ್ ಇರುತ್ತೆ. ಸೊ ಡೈರೆಕ್ಟಾಗಿ ನೀವು ರಂಗನಾಥ್ ಪುಸ್ತಕವನ್ನು ಓದೋಕ್ಕೆ ಹಿಡ್ಕೊಂಡ್ರೆ. ಸೊ ಹೀಗಾಗಿ ನೀವು ಏನು ಮಾಡಿ, ಭೂಗೋಳಶಾಸ್ತ್ರ ಪ್ರಾರಂಭ ಮಾಡಬೇಕಂದ್ರೆ ಮೊದಲೇದಾಗಿ ಏನು ಮಾಡಿ ಅಂದರೆ ಫಸ್ಟ್ PUC ಮತ್ತು ಸೆಕೆಂಡ್ PUC ಜಿಯೋಗ್ರಫಿ ಪುಸ್ತಕಗಳು ಇದ್ದಾವೆ. ಓಕೆ, ಕನ್ನಡದಲ್ಲಿ. ಸೊ ಬೆಸ್ಟ್ ಬುಕ್. ಓಕೆ, ಅವುಗಳನ್ನು ನೀವು ಮೊದಲು ಓದಿ ಕಂಪ್ಲೀಟ್ ಮಾಡಿ. ಓಕೆ, ಅವೆರಡನ್ನು ಓದಿದ ಮೇಲೆ ನೀವೇನು ಮಾಡ್ಬೇಕಂದ್ರೆ ಹೆಚ್ಚಿನ ಕಾನ್ಸೆಪ್ಟ್ಗಳನ್ನು ವಿತ್ ಗ್ರಾಫು ವಿತ್ ಮ್ಯಾಪು ಸೊ ಎಲ್ಲವನ್ನು ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಂದ್ರೆ ಸೊ ಡಾಕ್ಟರ್ ರಂಗನಾಥ್ ಪುಸ್ತಕವನ್ನು ನೀವು ಓದಬೇಕು. ಡಾಕ್ಟರ್ ರಂಗನಾಥ್ ಒಟ್ಟು 4 ಪುಸ್ತಕಗಳಿವೆ. ಓಕೆ,
ಸೊ ಡಾಕ್ಟರ್ ರಂಗನಾಥ್ ಅವರ ಪುಸ್ತಕವನ್ನೇ ನೀವು ಹೇಗೆ ಓದಬೇಕು, ಸೊ ಅದಕ್ಕೂ ಕೂಡ ನಾನು ನಿಮಗೆ ರೀಸನ್ ಕೊಡ್ತೀನಿ. ಸೊ ಯಾಕಂದರೆ ಎಲ್ಲ ಜಿಯೋಗ್ರಫಿ ಕಾನ್ಸೆಪ್ಟ್ಗಳನ್ನು ಕ್ಲಿಯರಾಗಿ ಹೇಳಿದ್ದಾರೆ, ವಿತ್ ಮ್ಯಾಪ್ ಬಳಸ್ಕೊಂಡು, ವಿತ್ ಅಂಕಿಅಂಶ ಅಂದರೆ ಗೌರ್ಮೆಂಟ್ ಅಂಕಿಅಂಶಗಳನ್ನು ಬಳಸ್ಕೊಂಡು. ಓಕೆ, ಸೊ ಅದಲ್ಲದೆ ಆಲ್ಮೋಸ್ಟ್ ಇವರು ಗೌರ್ಮೆಂಟ್ ಸೋರ್ಸಸ್ಗಳನ್ನು ಬಳಸ್ಕೊಂಡಿದ್ದಾರೆ. ಅದಲ್ಲದೆ ಡಾಕ್ಟರ್ ರಂಗನಾಥ್ ಅವರ ಬುಕ್ಕನ್ನು ಓದೋದ್ರಿಂದ ನೀವು ಮೇನ್ಸ್ಗೂ ಕೂಡ ಸಿಲೆಬಸ್ಸನ್ನು ಕವರ್ ಮಾಡ್ದಂಗೆ ಆಗುತ್ತೆ. ಓಕೆ, ಮೇನ್ಸ್ಗೂ ಕೂಡ ನೀವು ಸಿಲೆಬಸ್ಸನ್ನು ಕವರ್ ಮಾಡ್ಬೋದು. ಓಕೆ, ಅದಲ್ಲದೆ ಡಾಕ್ಟರ್ ರಂಗನಾಥ್ ಜಿಯೋಗ್ರಫಿ ಬುಕ್ಕಲ್ಲಿ ನಿಮಗೆ ಎಕನಾಮಿಕ್ಸ್ಗೂ ಸಂಬಂಧಪಟ್ಟಂತಹ ವಿಷಯಗಳನ್ನು ಕೂಡ, ಭಾರತದ ಆರ್ಥಿಕತೆ, ಸೊ ಅದಕ್ಕೂ ಸಂಬಂಧಪಟ್ಟಂತೆ ಕವರ್ ಮಾಡಿದ್ದಾರೆ. ಸೊ ಆಲ್ಮೋಸ್ಟ್ ಎಕನಾಮಿಕ್ಸು ಮತ್ತು ಜಿಯೋಗ್ರಫಿಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳು IAS ಅಲ್ಲಾಗಿರ್ಬೋದು, KS ಅಲ್ಲಾಗಿರ್ಬೋದು, ಮೇನ್ಸ್ ಪರೀಕ್ಷೆಯಲ್ಲಿ ಸೊ ಇದೇ ಪುಸ್ತಕದಿಂದ ಕೇಳಿರ್ತಾರೆ. ನನಗನ್ನಿಸಿದ ಮಟ್ಟಿಗೆ ಇಂಗ್ಲೀಷ್ನಲ್ಲೂ ಕೂಡ ಈ ಥರ ಪುಸ್ತಕ ಸಿಗಲ್ಲ ಖಂಡಿತವಾಗ್ಲೂ. ಓಕೆ, ಸೊ ಇಂಗ್ಲೀಷಲ್ಲೂ ಈ ಡಾಕ್ಟರ್ ರಂಗನಾಥ್ ಅವರ ಥರ ಪುಸ್ತಕ ನಿಮಗೆ ಸಿಗಲ್ಲ. ಓಕೆ, ರಂಗನಾಥರಲ್ಲಿ ಒಟ್ಟು 4: ಕರ್ನಾಟಕ ಜಿಯೋಗ್ರಫಿ, ಭಾರತದ ಜಿಯೋಗ್ರಫಿ, ಪ್ರಾದೇಶಿಕ ಭೂಗೋಳಶಾಸ್ತ್ರದ ಮೂಲತತ್ವಗಳು ಮತ್ತು ಪ್ರಪಂಚದ ಭೂಗೋಳಶಾಸ್ತ್ರ. ಒಟ್ಟು 4 ಪುಸ್ತಕಗಳನ್ನು ನೀವು ಓದಲೇಬೇಕು. ಓಕೆ, ಇನ್ನು ಇಂಗ್ಲೀಷ್ ಮೀಡಿಯಮಲ್ಲಿ ಓದೋರು ಸೊ ಈ NCERT 9th NCERT 12th ಸ್ಟ್ಯಾಂಡರ್ಡ್ವರೆಗಿನ ನೀವು ಬುಕ್ಗಳನ್ನು ಕಡ್ಡಾಯವಾಗಿ ಓದಲೇಬೇಕು. ಓಕೆ, IAS ಓದೋರು ಕೂಡ ಇವೇ ಪುಸ್ತಕಗಳನ್ನು ಓದ್ತಾರೆ. ಸೊ ಆಲ್ಮೋಸ್ಟ್ ಜಿಯೋಗ್ರಫಿ ಕ್ವಶನ್ಗಳು ಈ ಪುಸ್ತಕಗಳಿಂದನೇ ಅರೈಸ್ ಆಗ್ತವೆ IASಗೆ. ಬಟ್ ನಮ್ಮ ಕರ್ನಾಟಕ ಸ್ಟೇಟ್ ಎಕ್ಸಾಮ್ಗಳಿಗೆ ಓದೋರು ಈ ಪುಸ್ತಕಗಳನ್ನು ಓದಿದರೆ ಸೊ ನಿಮಗೆ ಕ್ವಶನ್ಗಳು ಸಿಗೋದು ಬಹಳ ವಿರಳ. ಓಕೆ, ಯಾಕಂದರೆ ನಮ್ಮ ಸ್ಟೇಟ್ ಎಕ್ಸಾಮ್ಗಳಲ್ಲಿ ಕೇಳುವಂಥ ಪ್ರಶ್ನೆನೇ ಬೇರೆ ಥರ ಇರ್ತವೆ, IAS ಅಲ್ಲಿ ಕೇಳುವಂಥ ಪ್ರಶ್ನೆಗಳೇ ಬೇರೆ ಥರ ಇರ್ತವೆ. ಸೊ ಮೊದಲೇದಾಗಿ NCERT 9th NCERT 12th ಬುಕ್ಕನ್ನು ನೀವು ಓದಿ, ಆಮೇಲೆ ಹೆಚ್ಚಿನ ಅಭ್ಯಾಸಕ್ಕಾಗಿ GC ಲಿಯಾಂಗ್ ಸೊ ಫಿಸಿಕಲ್ ಮತ್ತು ಹ್ಯೂಮನ್ ಜಿಯೋಗ್ರಫಿ ಕುರಿತು ಒಂದು ಪುಸ್ತಕವನ್ನು ಇವರು ಬರೆದಿದ್ದಾರೆ. ಸೊ ಆಲ್ಮೋಸ್ಟ್ ಎಲ್ಲ IAS ಆಸ್ಪಿರೆಂಟ್ಸ್ ಈ ಪುಸ್ತಕವನ್ನು ರೆಫರ್ ಮಾಡ್ತಾರೆ. ಇನ್ನು ಇಂಡಿಯನ್ ಜಿಯೋಗ್ರಫಿ ಬಗ್ಗೆ ನೀವು ಓದೋದಾದರೆ ಇಂಗ್ಲೀಷ್ನಲ್ಲಿ ಮಜೂದ್ ಹುಸೇನ್ ಸೊ ಈ ಪುಸ್ತಕವನ್ನು ರೆಫರ್ ಮಾಡ್ಬೋದು. ಸೊ ಇದರಲ್ಲೂ ಕೂಡ ನಿಮಗೆ ವಿವರವಾಗಿ ಇಂಡಿಯನ್ ಜಿಯೋಗ್ರಫಿ ಬಗ್ಗೆ ವಿವರವಾಗಿ ನಿಮಗೆ ಸಿಗುತ್ತೆ. ಸೊ ಇಂಗ್ಲೀಷಲ್ಲಿ ನೀವು ಇಷ್ಟು ಪುಸ್ತಕಗಳನ್ನು ಓದಬೇಕಾಗುತ್ತೆ. ಅದೇ ರೀತಿ ಜಿಯೋಗ್ರಫಿಗೆ ಬರೀ ಪುಸ್ತಕಗಳನ್ನು ಓದಿದರೆ ಸಾಲಲ್ಲ. ಸೊ ಅದರ ಜೊತೆ ಮ್ಯಾಪ್ ಪ್ರಾಕ್ಟೀಸ್ ಮಾಡೋದನ್ನು ಕೂಡ ನಾವು ಕಲಿಬೇಕು. ಯಾವುದೇ ಅಂಶಗಳನ್ನಿದ್ದರೂ ಅದನ್ನು ನಾವು ಮ್ಯಾಪಲ್ಲಿ ನೋಡುವಂಥ ಹವ್ಯಾಸವನ್ನು ಬೆಳೆಸ್ಕೋಬೇಕು. ಇದಕ್ಕಾಗಿ ನೀವು ಒಂದು ಮ್ಯಾಪನ್ನು ಕೂಡ ಖರೀದಿ ಮಾಡ್ಬೋದು, ಇಲ್ಲ ಅಂದರೆ ನಿಮ್ಮ ಬಳಿ ಮೊಬೈಲ್ ಇದ್ದರೆ ಸೊ ಇಂಟರ್ನೆಟ್ಟಲ್ಲಿ ನೀವು ಸರ್ಚ್ ಮಾಡಿ ನೋಡಬಹುದು. ಓಕೆ, ಸೊ ಇದಕ್ಕಾಗಿ ನೀವು ಪ್ರತ್ಯೇಕ ಮ್ಯಾಪನ್ನು ಖರೀದಿಸಲೇಬೇಕು ಅಂತ ಏನಿಲ್ಲ, ಖರೀದಿಸಿದರೆ ಉತ್ತಮ. ಮೊಬೈಲ್ ಇದ್ದವರು ಮೊಬೈಲಲ್ಲೇ ಇಂಟರ್ನೆಟ್ ಸರ್ಚ್ ಮಾಡಿ ನೋಡ್ಕೋಬಹುದು. ಯಾಕಂದರೆ ಮ್ಯಾಪ್ ಮೂಲಕ ನೋಡೋದ್ರಿಂದ ಸೊ ನಿಮಗೇನೆಂದರೆ ಹೆಚ್ಚು ನೆನಪಿಗೆ ಉಳಿಯುತ್ತೆ, ಮತ್ತು ಕೆಲವೊಂದು ಎಕ್ಸಾಮ್ ಟೈಮಲ್ಲಿ ಕನ್ಫ್ಯೂಷನ್ಗಳು ಏನು ಉಂಟಾಗ್ತಾ ಇರ್ತವೆ ಅವೆಲ್ಲವೂ ಕೂಡ ನಿಮ್ಮಿಂದ ಕ್ಲಿಯರ್ ಆಗ್ತವೆ. ಓಕೆ, ಸೊ ಇದಿಷ್ಟು ಭೂಗೋಳಶಾಸ್ತ್ರ. ಸೊ ಇನ್ನು ಅರ್ಥಶಾಸ್ತ್ರ. ಸೊ ಅರ್ಥಶಾಸ್ತ್ರದ ಬಗ್ಗೆ ನೀವು ಹೆಚ್ಚು ಡೀಟೇಲಾಗಿ ಓದುವಂಥ ಅವಶ್ಯಕತೆ ಇಲ್ಲ ನನ್ನ ಪ್ರಕಾರ. ಓಕೆ, ಸೊ ಹೀಗಾಗಿ ಸ್ಟ್ಯಾಂಡರ್ಡ್ ಅಂದರೆ ಫುಲ್ ಡೀಪಾಗಿರುವಂಥ ಆಥರ್ಸ್ ಬುಕ್ನ ಅರ್ಥಶಾಸ್ತ್ರ ಸಲುವಾಗಿ ನಾವು ಓದೋ ಅವಶ್ಯಕತೆ ಇಲ್ಲ. ಯಾಕಂದರೆ ಅರ್ಥಶಾಸ್ತ್ರ ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಅರ್ಥವಾಗಬೇಕು. ಆ ತರಹದ ಅರ್ಥಶಾಸ್ತ್ರದ ಪ್ರಶ್ನೆಗಳನ್ನು ಎಕ್ಸಾಮ್ಗಳಲ್ಲಿ ಕೇಳ್ತಾ ಇರ್ತಾರೆ. ಸೊ ಹೀಗಾಗಿ ನನ್ನ ಪ್ರಕಾರ ಸೊ ಕನ್ನಡದಲ್ಲಿ ಮೊದಲೇದಾಗಿ ನೀವು ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಯಾವ ಪುಸ್ತಕವನ್ನು ನೀವು ಓದಬೇಕಂದ್ರೆ, ಯಾಕಂದರೆ ಮೊದಲು ಬೇಸಿಕ್ಕನ್ನು ನೀವು ಕಂಪ್ಲೀಟ್ ಮಾಡಬೇಕು. ವಿತೌಟ್ ನೀವು ಬೇಸಿಕ್ ತಿಳ್ಕೊಳ್ಳಾರ್ದೆ ಸೊ ನೀವು ಹೈಯರ್ ಲೆವೆಲ್ ಬುಕ್ಸನ್ನು ಓದಿದರೆ ಸೊ ನಿಮಗೆ ಖಂಡಿತವಾಗ್ಲೂ ಅರ್ಥ ಆಗಲ್ಲ, ಓದೋದು ಕೂಡ ಬೋರಿಂಗ್ ಆಗುತ್ತೆ. ಸೊ ಅದಕ್ಕೇನು ಮಾಡಿ, ಬೇಸಿಕನ್ನು ತಿಳ್ಕೊಳ್ಳೋಕ್ಕೆ PUCಯಲ್ಲಿ ಮೊದಲೇದಾಗಿ ಒಂದು ಸಮಗ್ರ ಅರ್ಥಶಾಸ್ತ್ರ ಅಂತ ಬುಕ್ ಇದೆ. ಓಕೆ, ಮ್ಯಾಕ್ರೋ ಎಕನಾಮಿಕ್ಸ್. ಸೊ ಅದು ಫಸ್ಟ್ PUCನ ಅಥವಾ ಸೆಕೆಂಡ್ PUCನ ಅಂತ ನನಗೆ ಗೊತ್ತಿಲ್ಲ, ಬಟ್ ಆ ಬುಕ್ ಖಂಡಿತವಾಗ್ಲೂ ನಿಮಗೆ ಎಕ್ಸಾಮಲ್ಲಿ ಹೆಲ್ಪ್ ಮಾಡುತ್ತೆ ಅರ್ಥಶಾಸ್ತ್ರ. ಓಕೆ, ಸೊ ಕ್ಲಿಯರಾಗಿ ಕೊಟ್ಟಿದ್ದಾರೆ. ಸೊ ಅರ್ಥಶಾಸ್ತ್ರವನ್ನು ಅಂಡರ್ಸ್ಟ್ಯಾಂಡ್ ಮಾಡುವಂಥ ಪ್ರಯತ್ನವನ್ನು ಈ ಪುಸ್ತಕದಲ್ಲಿ ಮಾಡಿದ್ದಾರೆ. ಅದೇ ರೀತಿ ಹೆಚ್ಚಿನ ಅಭ್ಯಾಸಕ್ಕಾಗಿ ಗರಣಿ ಕೃಷ್ಣಮೂರ್ತಿಯವರ ಭಾರತದ ಅರ್ಥಶಾಸ್ತ್ರ ಬುಕ್ಕನ್ನು ನೀವು ನೋಡ್ಬೋದು. ವಿತ್ ಅಂಕಿಅಂಶಗಳ ಸಮೇತ ಕೆಲವೊಂದು ಕರೆಂಟ್
ಅಫೇರ್ಸನ್ನು ಕೂಡ ಇದರಲ್ಲಿ ಕವರ್ ಮಾಡಿ ಸೊ ನಿಮಗೆ ಪುಸ್ತಕವನ್ನು ರೆಡಿ ಮಾಡಿದ್ದಾರೆ. ಸೊ ಗರಣಿ ಕೃಷ್ಣಮೂರ್ತಿ ಅರ್ಥಶಾಸ್ತ್ರ ಬುಕ್ಕನ್ನು ನೀವು ಕನ್ನಡದಲ್ಲಿ ಓದಬಹುದು. ಅದೇ ರೀತಿ ನಿಮಗೆ ಆರ್ಥಿಕ ಸಮೀಕ್ಷೆಯನ್ನು ಓದಬೇಕಾಗುತ್ತೆ. ಕರ್ನಾಟಕ ಆರ್ಥಿಕ ಸಮೀಕ್ಷೆ ಮತ್ತು ಭಾರತದ ಆರ್ಥಿಕ ಸಮೀಕ್ಷೆ. ಸೊ ಯಾರು IAS ಓದ್ತಾ ಇದ್ದೀರಾ, ಭಾರತದ ಆರ್ಥಿಕ ಸಮೀಕ್ಷೆಯನ್ನು ಕಡ್ಡಾಯವಾಗಿ ಅಟ್ಲೀಸ್ಟ್ ಹೈಲೈಟ್ಸನ್ನಾದರೂ ನೀವು ತಿಳ್ಕೋಬೇಕು. ಅದೇ ರೀತಿ KS ಓದೋರು ಕರ್ನಾಟಕ ಆರ್ಥಿಕ ಸಮೀಕ್ಷೆಯನ್ನು ನೀವು ಕಡ್ಡಾಯವಾಗಿ ತಿಳ್ಕೊಳ್ಳೇಬೇಕು. ಯಾಕಂದರೆ ಪ್ರಿಲಿಮ್ಸಲ್ಲೂ ಕೂಡ ಅದಕ್ಕೆ ಸಂಬಂಧಪಟ್ಟಂಥ ಕ್ವಶನ್ಗಳು ಬರ್ತವೆ. ಮೇನ್ಸಲ್ಲೂ ಕೂಡ ನೀವು ಕೆಲವೊಂದು ಆನ್ಸರ್ಗಳನ್ನು ಬರೀಬೇಕಾದಾಗ ಸೊ ಆರ್ಥಿಕ ಸಮೀಕ್ಷೆಯಲ್ಲಿನ ಕೆಲವೊಂದು ಅಂಶಗಳನ್ನು ನೀವು ಸೇರಿಸಿ ಬರೀಬೇಕಾಗುತ್ತೆ. ಓಕೆ, ಸೊ ಅದಲ್ಲದೆ ಬಜೆಟು ಕೂಡ. ಸೊ ಬಜೆಟನ್ನು ಕೂಡ ನೀವು ಪ್ರತಿ ವರ್ಷದ ಬಜೆಟ್ ಹೈಲೈಟ್ಸನ್ನು ನೀವು ನೋಡ್ಕೋಬೇಕಾಗುತ್ತೆ. ಯಾಕಂದರೆ ಬಜೆಟಲ್ಲಿ ಹೊಸ ಹೊಸ ಸ್ಕೀಮ್ಗಳನ್ನು ಕೂಡ ತಂದಿರ್ತಾರೆ. ಸೊ ಅವೆಲ್ಲವೂ ಕೂಡ ನೀವು ಅಪ್ಡೇಟ್ ಇರಬೇಕಾಗುತ್ತೆ. ಸೊ ಇನ್ನು ಇಂಗ್ಲೀಷಲ್ಲಿ ಓದೋದಾದರೆ ಸೊ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂಗೆ ನೀವು ಇಂಗ್ಲೀಷಲ್ಲಿ ಓದೋದಾದರೆ ಮೊಟ್ಟ ಮೊದಲೇದಾಗಿ 9ನೇ ತರಗತಿಯಿಂದ 12ನೇ ತರಗತಿಯವರೆಗಿನ NCERT ಎಕನಾಮಿಕ್ಸ್ಗೆ ಸಂಬಂಧಪಟ್ಟಂಥ ಪುಸ್ತಕಗಳನ್ನು ನೀವು ಓದಬೇಕು. ಓಕೆ, ಅದಾದ ನಂತರ ಶಂಕರ್ ಗಣೇಶನ್ ಅಂತ ಇದು ಒಂದು ಚಿಕ್ಕ ಬುಕ್ ಥರನೇ ಇದೆ. ಇದರಲ್ಲಿ ಈ ಪುಸ್ತಕವನ್ನು ನೀವು ಯಾಕೆ ಓದಬೇಕು? ಸೊ ಯಾಕಂದರೆ ಶಂಕರ್ ಗಣೇಶನ್ ಪುಸ್ತಕದಲ್ಲಿ ಏನು ಮಾಡಿದ್ದಾರೆ ಅಂದರೆ ಕೆಲವೊಂದು ಎಕನಾಮಿಕ್ಸ್ಗೆ ಸಂಬಂಧಪಟ್ಟಂಥ ಕಾನ್ಸೆಪ್ಟ್ಗಳನ್ನು ವಿತ್ ಎಕ್ಸಾಂಪಲ್ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಅತ್ಯಂತ ಸರಳವಾಗಿ. ಫಾರ್ ಎಕ್ಸಾಂಪಲ್ ಈಗ ಒಟ್ಟು ರಾಷ್ಟ್ರೀಯ ಉತ್ಪನ್ನ ಅಂದ್ರೇನು, ಷೇರುಗಳು ಅಂದ್ರೇನು, ಷೇರು ಮಾರುಕಟ್ಟೆ ಅಂದ್ರೇನು, ಬಾಂಡ್ಗಳಂದ್ರೇನು, ಸೊ ಯಾವ ರೀತಿ ರೆಫೋ ದರ ರಿವರ್ಸ್ ರೆಪೋ ದರ ಆರ್ಥಿಕತೆ ಮೇಲೆ ಪರಿಣಾಮ ಬೀರುತ್ತೆ, ಬ್ಯಾಂಕಿಂಗ್ ವ್ಯವಹಾರಗಳು ಹೇಗೆ, ಯಾವ ರೀತಿ ಸರ್ಕಾರ ಷೇರುಗಳ ಬಾಂಡ್ಗಳನ್ನು ಮಾರುತ್ತೆ, RBI ಯಾವ ರೀತಿ ಬಾಂಡ್ಗಳನ್ನು ಮಾರುತ್ತೆ. ಓಕೆ, ಎಲ್ಲವನ್ನು ಕೂಡ ವಿತ್ ಎಕ್ಸಾಂಪಲನ್ನು ಕೊಟ್ಟಿದ್ದಾರೆ. ಇದರಲ್ಲಿ ನಿಮಗೆ ಇಡೀ ಅರ್ಥಶಾಸ್ತ್ರ ಸಿಲೆಬಸ್ ಕವರ್ ಆಗಲ್ಲ. ಓಕೆ, ನಾನು ನೇರವಾಗಿ ಹೇಳ್ತೀನಿ. ಬಟ್ ಏನಂದರೆ ಸೊ ಎಕನಾಮಿಕ್ಸಲ್ಲಿ ಕೆಲವೊಂದು ಕೋರ್ ಕಾನ್ಸೆಪ್ಟ್ಗಳನ್ನು ವಿತ್ ಎಕ್ಸಾಂಪಲ್ ಅರ್ಥ ಮಾಡಿಸುವಂಥ ಪ್ರಯತ್ನವನ್ನು ಇವರು ಇಂಗ್ಲೀಷ್ನಲ್ಲಿ ಮಾಡಿದ್ದಾರೆ. ಬಟ್ ಕನ್ನಡದಲ್ಲಿ ಈ ಥರ ಪುಸ್ತಕಗಳು ನಮಗೆ ಸಿಗಲ್ಲ. ಸೊ ಇನ್ನು ಎರಡನೇದಾಗಿ ಸೊ ನೀವು ಮೇನ್ಸ್ಗೆ ನೀವು ಇಂಗ್ಲೀಷ್ನಲ್ಲಿ ಓದೋದಿದ್ದರೆ ಸೊ ರಮೇಶ್ ಸಿಂಗ್ ಅಂತ ಬುಕ್ ಬರುತ್ತೆ. ಫುಲ್ ಡೀಪಾಗಿ ಕೊಟ್ಟಿದ್ದಾನೆ. ಸೊ ನೀವು ಮೇನ್ಸ್ಗೆ ಆನ್ಸರ್ಗಳನ್ನು ರೈಟ್ ಮಾಡ್ಬೇಕಂದ್ರೆ ಸೊ ಈ ಪುಸ್ತಕವನ್ನು ಓದಬೇಕು. ಇದು ಅಥವಾ ಸಂಜೀವ್ ವರ್ಮಾ. ಓಕೆ, ಎರಡೂ ಪುಸ್ತಕಗಳು ಕೂಡ ಅತ್ಯುತ್ತಮ ಪುಸ್ತಕಗಳು. ಸೊ ನಾವು ಓದ್ತಾ ಇದ್ದಿದ್ದು ರಮೇಶ್ ಸಿಂಗ್ ಪುಸ್ತಕ. ಅದಲ್ಲದೆ ಅರ್ಥಶಾಸ್ತ್ರದಲ್ಲಿ ಕೇವಲ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂಥ ಅಂದರೆ ಬುಕ್ಕಿಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನು ಕೇಳ್ತಾರೆ ಅಂತಿಲ್ಲ. ಸೊ ಎಕನಾಮಿಕ್ಸ್ಗೆ ಸಂಬಂಧಪಟ್ಟಂತಹ ಕರೆಂಟ್ ಅಫೇರ್ಸ್ ಪ್ರಶ್ನೆಗಳನ್ನು ಕೂಡ ಕೇಳ್ತಾರೆ. ಆಲ್ಮೋಸ್ಟ್ ಹೆಚ್ಚಾಗಿ ಎಕನಾಮಿಕ್ಸ್ಗೆ ಸಂಬಂಧಪಟ್ಟಂತೆ ಅರ್ಧಕ್ಕರ್ಧ ಏನಂದರೆ ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ಕೇಳ್ತಾರೆ. ಫಾರ್ ಎಕ್ಸಾಂಪಲ್ ರೀಸೆಂಟ್ ಸ್ಕೀಮ್ಸ್ ಆಗಿರ್ಬೋದು, ಇತ್ತೀಚಿನ ಆರ್ಥಿಕ ಕೆಲವೊಂದು ವರದಿಗಳು, ಈಗಾಗಲೇ ಹೇಳ್ದಂಗೆ ಆರ್ಥಿಕ ಸಮೀಕ್ಷೆ, ಬಜೆಟ್. ಸೊ ಇದರಲ್ಲಿನ ಪ್ರಶ್ನೆಗಳು ಹೆಚ್ಚಾಗಿ ಬರುವಂತಹ ಸಾಧ್ಯತೆ ಇರುತ್ತೆ. ಹೀಗಾಗಿ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಡೈಲಿ ಕರೆಂಟ್ ಅಫೇರ್ಸ್ಗೂ ಕೂಡ ನೀವು ಅಪ್ಡೇಟ್ ಇರಬೇಕಾಗುತ್ತೆ. ಸೊ ಇದಿಷ್ಟು ಅರ್ಥಶಾಸ್ತ್ರದ ಬಗ್ಗೆ. ಸೊ ಇನ್ನು ಸಂವಿಧಾನ. ಸೊ ಸಂವಿಧಾನ ಅಂತ ಬಂದ ತಕ್ಷಣ ಸೊ ನೀವು ಕನ್ನಡದಲ್ಲಿ ಗಂಗಾಧರ್ ಪುಸ್ತಕವನ್ನು ಬಿಟ್ಟು ಬೇರೆ ಪುಸ್ತಕವನ್ನು ಓದುವಂತಹ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಇದುವರೆಗೂ ಎಷ್ಟೋ ಎಕ್ಸಾಮ್ಗಳನ್ನು ನೋಡಿದ್ದೀನಿ, ಆಲ್ಮೋಸ್ಟ್ ಎಲ್ಲ ಪ್ರಶ್ನೆಗಳು ಗಂಗಾಧರ್ ಸೊ ಇವರ ಪುಸ್ತಕದಿಂದಲೇ ಬಂದಿವೆ. ಯಾಕೆ ಗಂಗಾಧರ್ ಅವ್ರ ಪುಸ್ತಕವನ್ನು ಓದಬೇಕು? ಸೊ ಕಾಮನ್ ಆಗಿ IASಗೆ ಓದುವಂಥ ಅಭ್ಯರ್ಥಿಗಳು ಇಂಗ್ಲೀಷ್ನಲ್ಲಿ ಓದುವಂಥ ಪುಸ್ತಕ ಯಾವುದಂದರೆ ಲಕ್ಷ್ಮೀಕಾಂತ್. ಸೊ ಇದನ್ನು ಸಂವಿಧಾನದ ಬೈಬಲ್ ಅಂತಲೇ ಕರೀತಾರೆ ಎಲ್ಲರೂ. ಸೊ ಅದೇ ಲಕ್ಷ್ಮೀಕಾಂತ್ ಇಂಗ್ಲೀಷ್ನಲ್ಲಿರೋ ಬುಕ್ಕನ್ನು ಸೊ ನಮ್ಮ ಕರ್ನಾಟಕದ ಎಕ್ಸಾಮ್ಗಳಿಗೆ ಅನುಕೂಲವಾಗುವಂತೆ ಗಂಗಾಧರ್ ಅವರು ಏನು ಮಾಡಿದ್ದಾರೆ ಅಂದರೆ ಟ್ರಾನ್ಸ್ಲೇಟ್ ಮಾಡಿ ಸೊ ಕೊಟ್ಟಿದ್ದಾರೆ. ಸೊ ಹೀಗಾಗಿ ಲಕ್ಷ್ಮೀಕಾಂತ್ ಪುಸ್ತಕವನ್ನು ಯಾರಿಗೆ ಇಂಗ್ಲೀಷ್ನಲ್ಲಿ ಓದೋಕ್ಕಾಗಲ್ಲ ಸೊ ಅವರು ಗಂಗಾಧರ್ ಪುಸ್ತಕವನ್ನು ಕನ್ನಡದಲ್ಲಿ ಓದಬಹುದು. ಓಕೆ, ಸೊ ಅದಲ್ಲದೆ ಗಂಗಾಧರ್ ಪುಸ್ತಕದಲ್ಲಿ ನಿಮಗೆ ನೀಟಾಗಿ ಎಲ್ಲ ಕಾನ್ಸೆಪ್ಟ್ಗಳನ್ನು ಕ್ಲಿಯರ್ ಮಾಡಿದ್ದಾರೆ. ಅದಲ್ಲದೆ ಸೊ ಗಂಗಾಧರ್ ಪುಸ್ತಕವನ್ನು ಓದುವಾಗ ನೀವು ಒಂದೊಂದು ಲೈನನ್ನು ಕೂಡ ಸೂಕ್ಷ್ಮವಾಗಿ ಗಮನವಿಟ್ಟು ಓದಬೇಕಾಗುತ್ತೆ. ಯಾಕಂದರೆ ಸಂವಿಧಾನ ಅನ್ನೋದೇನೆಂದರೆ ಮೇನಾಗಿ ಕಾನ್ಸೆಪ್ಟ್ ಆಧಾರಿತ ಸಬ್ಜೆಕ್ಟ್ ಇದು. ಓಕೆ, ಆದಲ್ಲೇ ಇನ್ನೊಂದೇನೆಂದರೆ ಸಂವಿಧಾನ ಓದುವಾಗ ನೀವು ಯಾವತ್ತೂ ಏನು ಮಾಡಿದ್ರೆ ಅಂದರೆ ಕಂಪ್ಯಾರಿಸನ್ ಆಧಾರದ ಮೇಲೆ ಓದಿ. ಇದರಿಂದ ಏನಾಗುತ್ತೆ ಅಂದರೆ ನಿಮಗೆ ಕನ್ಫ್ಯೂಷನ್ ಆಗಲ್ಲ. ಫಾರ್ ಎಕ್ಸಾಂಪಲ್ ರಾಷ್ಟ್ರಪತಿ ಮತ್ತು ರಾಜ್ಯಪಾಲರು, ಸೊ ಇವರಿಬ್ಬರಿಗೂ ಕಂಪ್ಯಾರಿಸನ್ ಮಾಡ್ಬೋದು. ಸೊ ರಾಜ್ಯಪಾಲರ ವೀಟೋ ಅಧಿಕಾರ ಇದೆಯಾ ಇಲ್ವಾ, ರಾಷ್ಟ್ರಪತಿಗೆ ಮಾತ್ರ ಇದೆ ಏಕೆ? ಓಕೆ,
ಅದೇ ರೀತಿ ರಾಷ್ಟ್ರಪತಿ ವಿವೇಚನಾಧಿಕಾರಿಗಳಿಗೂ ರಾಜ್ಯಪಾಲರ ವಿವೇಚನಾಧಿಕಾರಿಗಳಿಗೂ ಇರುವಂಥ ವ್ಯತ್ಯಾಸ ಏನು, ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಯಾವ ರೀತಿ, ಪ್ರಧಾನಮಂತ್ರಿ ಮುಖ್ಯಮಂತ್ರಿ ಯಾವ ರೀತಿ, ಸೊ ಕೇಂದ್ರ ಮಾನವ ಹಕ್ಕುಗಳ ಆಯೋಗ, ರಾಜ್ಯ ಮಾನವ ಹಕ್ಕುಗಳ ಆಯೋಗ. ಸೊ ಹೀಗೆ ಕಂಪ್ಯಾರಿಸನ್ ಮೇಲೆ ನೀವು ಓದ್ತಾ ಹೋಗಿ. ಓಕೆ, ಇದರಿಂದ ನೀವು ಎಕ್ಸಾಮ್ಗಳಲ್ಲಿ ಕನ್ಫ್ಯೂಷನ್ ಆಗೋದನ್ನು ತಪ್ಪಿರಿ. ಅದೇ ರೀತಿ ಫಾರ್ ಎಕ್ಸಾಂಪಲ್ ತುರ್ತು ಪರಿಸ್ಥಿತಿ ಬಗ್ಗೆ ಓದ್ತಾ ಇರ್ತೀರ. ಸೊ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ, ರಾಜ್ಯ ತುರ್ತು ಪರಿಸ್ಥಿತಿ, ಆರ್ಥಿಕ ತುರ್ತು ಪರಿಸ್ಥಿತಿ, ಇವು ಮೂರರ ನಡುವೆ ನೀವು ಕಂಪ್ಯಾರಿಸನ್ ಮಾಡಿ ಓದುವಂಥ ಸಾಮರ್ಥ್ಯವನ್ನು ಬೆಳೆಸ್ಕೋಬೇಕು. ಓಕೆ, ಎಷ್ಟು ನೀವು ಕಂಪ್ಯಾರಿಸನ್ ಮಾಡಿ ಓದ್ತೀರಾ ಎಕ್ಸಾಮ್ಗಳಲ್ಲಿ ನೀವು ಅಷ್ಟು ಕನ್ಫ್ಯೂಷನ್ ಆಗಲ್ಲ. ಓಕೆ, ಸೊ ಇಂಗ್ಲೀಷಲ್ಲಿ ಈಗಾಗಲೇ ಹೇಳ್ದಂಗೆ ಲಕ್ಷ್ಮೀಕಾಂತ್ ಪುಸ್ತಕವನ್ನು ಬಿಟ್ಟು ಬೇರೆ ಪುಸ್ತಕವನ್ನು ಓದುವಂಥ ಅವಶ್ಯಕತೆ ಇಲ್ಲ. ಇನ್ನೊಂದೇನೆಂದರೆ ಗಂಗಾಧರ್ ಬುಕ್ಗಳನ್ನು ಓದೋರು ಲಕ್ಷ್ಮೀಕಾಂತ್ ಪುಸ್ತಕವನ್ನು ಕೂಡ ಓದುವಂಥ ಹವ್ಯಾಸವನ್ನು ಬೆಳೆಸ್ಕೊಳ್ಳಿ. ಓಕೆ, ಯಾಕಂದರೆ ಲಕ್ಷ್ಮೀಕಾಂತಲ್ಲಿ ಇದರಲ್ಲಿ ಕೊಡದೇ ಇರುವಂಥ ಕೆಲವೊಂದು ಎಕ್ಸ್ಟ್ರಾ ಇನ್ಫಾರ್ಮೇಷನನ್ನು ಲಕ್ಷ್ಮೀಕಾಂತ್ ಪುಸ್ತಕದಲ್ಲಿ ಕೊಟ್ಟಿದ್ದಾರೆ. ಓಕೆ, ಸೊ ಏನು ವಿಜ್ಞಾನ ಮತ್ತು ತಂತ್ರಜ್ಞಾನ, ಸೊ ಎಸ್ಪೆಷಲಿ ಸೈನ್ಸ್, ಯಾಕಂದರೆ ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ನಿಮ್ಗೆ ಆಲ್ಮೋಸ್ಟ್ ಕರೆಂಟ್ ಅಫೇರ್ಸಲ್ಲಿ ಕವರ್ ಆಗ್ತವೆ. ಸೊ ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಪುಸ್ತಕವನ್ನು ನಾನು ಹೇಳೋದಾದರೆ, ಸೊ ಮೊದಲೇದಾಗಿ ವಿಜ್ಞಾನ ಅನ್ನೋದು ಕೂಡ ನಿಮಗೆ ಕಾನ್ಸೆಪ್ಟ್ ಆಧಾರಿತ. ಸೊ ಹೀಗಾಗಿ ಮೊದಲು ನೀವು ಕಾನ್ಸೆಪ್ಟನ್ನು ಕ್ಲಿಯರ್ ಮಾಡ್ಕೋಬೇಕು. ಹೀಗಾಗಿ ನೀವು 8ನೇ ತರಗತಿಯಿಂದ 10ನೇ ತರಗತಿವರೆಗಿನ ಮೊದಲು ಪ್ರೈಮರಿ ಪುಸ್ತಕವನ್ನು ಓದ್ಕೊಳ್ಳಿ. ಯಾಕಂದರೆ ಅಲ್ಲಿ ನಿಮಗೆ ವಿತ್ ಎಕ್ಸಾಂಪಲ್ಸ್, ವಿತ್ ಚಿತ್ರಗಳ ಮೂಲಕ, ಪ್ರಯೋಗಗಳ ಮೂಲಕ ನಿಮಗೆ ಆದಷ್ಟು ಕಾನ್ಸೆಪ್ಟ್ಗಳನ್ನು ಅರ್ಥ ಮಾಡಿಸುವಂಥ ಪ್ರಯತ್ನ ಮಾಡಿದ್ದಾರೆ. ಯಾಕಂದರೆ ಅದು ಪ್ರೈಮರಿ ಮಕ್ಕಳಿಗೆ ಅಂಡರ್ಸ್ಟ್ಯಾಂಡ್ ಮಾಡಿಸ್ಬೇಕು. ಹೀಗಾಗಿ ಅವ್ರ ಲೆವೆಲಲ್ಲಿ ಬರೆದಿರ್ತಾರೆ. ಸೊ ನಾವು ಕೂಡ ನಮಗೆ ವಿಜ್ಞಾನದಲ್ಲಿ ಮೊದಲೇದಾಗಿ ಬೇಸಿಕ್ ನಾಲೆಜ್ ಇಲ್ಲ ಅಂದರೆ ಇದ್ರ ಮೂಲಕ ನಾವು ತಿಳ್ಕೊಬೋದು. ಇದಾದಮೇಲೆ ಸೊ ನಾನು ಸೈನ್ಸ್ಗೆ ಓದಿದಂಥ ಪುಸ್ತಕ ಯಾವುದಾಗಿತ್ತು ಅಂದರೆ ಬಾಲರಾಜು. ಓಕೆ, ಇದರಲ್ಲೂ ಕೂಡ ನೀವು 8th to 10th ಪ್ರೈಮರಿ ಬುಕ್ಸ್ ನಿಮ್ಗೆ ಓದೋದಾಗಲಿಲ್ಲ ಅಂದರೆ ಸೊ ನೀವು ಬಾಲರಾಜು ಪುಸ್ತಕವನ್ನು ಓದ್ಬೋದು. ಸರ್ ರೀಸೆಂಟಾಗಿ ಏನು ಮಾಡ್ತಾ ಇದ್ದಾರೆ ಅಂದರೆ ಸೈನ್ಸಲ್ಲಿ ಕೆಲವೊಂದು ಚಿತ್ರ ವಿಚಿತ್ರ ಕ್ವಶನ್ಗಳನ್ನು ತೆಗಿತಾ ಇದ್ದಾರೆ. ಕ್ವಶನ್ಗಳು ಎಲ್ಲಿಂದ ಬರ್ತಾವೆ ಅನ್ನೋದು ಕೂಡ ಗೊತ್ತಾಗಲ್ಲ ಆಲ್ಮೋಸ್ಟ್. ಸೊ ಇತ್ತೀಚೆಗೆ ಏನು ಪ್ರಶ್ನೆಗಳು ಬರ್ತಾ ಇದ್ದಾವೆ 4G ಸೈನ್ಸ್ ಬುಕ್ಕಲ್ಲಿ ನಿಮಗೆ ಕವರ್ ಆಗ್ತಾ ಇದ್ದಾವೆ. ಆದರೆ 4G ಸೈನ್ಸ್ ಬುಕ್ಕನ್ನು ನೀವು ಈ 8th to 10th ಪ್ರೈಮರಿ ಬುಕ್ಸ್ ಓದಲಾರ್ದೆ ಡೈರೆಕ್ಟಾಗಿ ಓದಿದ್ದೇ ಆದರೆ ನಿಮಗೆ 4G ಸೈನ್ಸ್ ಬುಕ್ ಏನೂ ಅರ್ಥ ಆಗಲ್ಲ. ಓಕೆ, ಮೊದಲೇದಾಗಿ ನಾನು ನೇರವಾಗಿ ಹೇಳ್ತೀನಿ. ಸೊ 4G ಸೈನ್ಸ್ ಬುಕ್ಕನ್ನು ಅಷ್ಟೊಂದು ಸಿಸ್ಟಮೆಟಿಕ್ಕಾಗಿ ಇನ್ಫಾರ್ಮೇಷನನ್ನು ಕೊಟ್ಟಿಲ್ಲ. ಅಂದರೆ ಇಲ್ಲೇನೆಂದರೆ ಅರ್ಥ ಮಾಡಿಸುವಂಥ ಪ್ರಯತ್ನವನ್ನು ಮಾಡಿಲ್ಲ 4G ಸೈನ್ಸ್ ಬುಕ್ಕಲ್ಲಿ. ಬರೀ ಏನಂದರೆ ಇನ್ಫಾರ್ಮೇಷನ್, ಸಾಕಷ್ಟು ಇನ್ಫಾರ್ಮೇಷನನ್ನು ಕೊಡ್ತಾರೆ, ಬಟ್ ಅರ್ಥ ಮಾಡಿಸುವಂಥ ಪ್ರಯತ್ನವನ್ನು ಈ ಪುಸ್ತಕದಲ್ಲಿ ಮಾಡಿಲ್ಲ. ಸೊ ಹೀಗಾಗಿ ಮೊದಲು ನಾವು ಬೇಸಿಕನ್ನು ಅರ್ಥ ಮಾಡಿಕೊಂಡು ಆಮೇಲೆ ಈ 4G ಸೈನ್ಸ್ ಬುಕ್ಕನ್ನು ನೀವು ಓದಬೇಕು. ಇನ್ನು ಮೇನ್ಸ್ಗೆ ಸಂಬಂಧಪಟ್ಟಂತೆ ಕನ್ನಡದಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಎರಡಕ್ಕೂ ಕೂಡ ನಿಮ್ಮ KS ಮೇನ್ಸ್ಗೆ ವಿನೋದ್ ಕುಮಾರ್ ಚೌಹಾನ್ ಎನ್ನುವಂಥ ಪುಸ್ತಕ ಇದೆ. ಸೊ ಅದು ಚೆನ್ನಾಗಿದೆ, ಆದರೆ ಕೆಲವೊಂದು ವಿಷಯಗಳನ್ನು ಸರಿಯಾಗಿ ಟ್ರಾನ್ಸ್ಲೇಟ್ ಪುಸ್ತಕದಲ್ಲಿ ಮಾಡಿಲ್ಲ. ಬಟ್ ನಾವು ಓದಿದ್ದು 3 ವರ್ಷದ ಹಳೆಯ ಪುಸ್ತಕ. ಸೊ ಈಗ ಹೊಸ ಪುಸ್ತಕ ಅಪ್ಡೇಟಾಗಿ ಚೆನ್ನಾಗಿ ಬಂದಿದೆ ಅಂತ ನಾನು ಭಾವಿಸ್ತೇನೆ. ಓಕೆ, ಸೊ ಇನ್ನು ಇಂಗ್ಲೀಷಲ್ಲಿ ನೀವು ಓದಬೇಕನ್ನೋರು ಸೊ ಲ್ಯೂಸೆಂಟ್ ಸೈನ್ಸ್ ಬುಕ್ಕನ್ನು ಡೈರೆಕ್ಟಾಗಿ ಓದೋದು ಬೆಟ್ರು. ಓಕೆ, NCERT ಬುಕ್ಕನ್ನು ಓದೋದಕ್ಕಿಂತ ಲ್ಯೂಸೆಂಟ್ ಸೈನ್ಸ್ ಪುಸ್ತಕವನ್ನು ನೀವು ಡೈರೆಕ್ಟಾಗಿ ಓದಿದರೆ NCERT ಆಧಾರಿತವಾಗಿಯೇ ಇವರು ಬುಕ್ಕನ್ನು ರೆಡಿ ಮಾಡಿದ್ದಾರೆ. ಓಕೆ, ಎವನ್ ಕೆಲವೊಂದು ಕನ್ನಡದಲ್ಲಿ ಏನು ಕೆಲವೊಂದು ಸೈನ್ಸ್ ಪ್ರಶ್ನೆಗಳು ಬರ್ತವೆ ನಮ್ಮ ಕರ್ನಾಟಕ ಎಕ್ಸಾಮ್ಗೆ, ಅಂತಹ ಪ್ರಶ್ನೆಗಳು ಕೂಡ ಈ ಲ್ಯೂಸೆಂಟ್ ಸೈನ್ಸ್ ಬುಕ್ಕಲ್ಲಿ ಕವರ್ ಆಗಿದೆ. ಓಕೆ, ಸೊ ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ ಕರೆಂಟ್ ಅಫೇರ್ಸ್, ಸೊ ಇವನ್ನ ನೀವು ಕವರ್ ಇರಲೇಬೇಕು. ಇದರ ಜೊತೆಗೆ ಇಸ್ರೋ ವೆಬ್ಸೈಟನ್ನು ಕೂಡ ನೀವು ರೆಫರ್ ಮಾಡಬೇಕು. ಸೊ ಇಲ್ಲಿ ಏನು ಮಾಡಿದ್ದಾರೆ ಅಂದರೆ ಬಾಹ್ಯಾಕಾಶಕ್ಕೆ ಸಂಬಂಧಪಟ್ಟಂಥ ಹಲವಾರು ವಿಷಯಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್ ರಾಕೆಟ್ ಉಡಾವಣೆಗಳ ಬಗ್ಗೆ ಆಗಿರ್ಬೋದು, ರಾಕೆಟ್ನ ಮಾಹಿತಿ, ಉಪಗ್ರಹಗಳ ಮಾಹಿತಿ, ಸೊ ಎಲ್ಲವನ್ನು ಈ ಇಸ್ರೋ ವೆಬ್ಸೈಟಲ್ಲಿ ನಿಮಗೆ ಸಿಗುತ್ತೆ. ಸೊ ಏನು ಪರಿಸರ ಅಧ್ಯಯನ, ಸೊ ಮೊದಲೇದಾಗಿ ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಮೊದಲು ಹೆಚ್ಚಾಗಿ ಬರ್ತಾ ಇರಲಿಲ್ಲ. ಸೈನ್ಸ್ಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಹೆಚ್ಚಾಗಿ ಬರ್ತಾ ಇದ್ದವು. ಸೊ ಈಗ ಆ ಸೈನ್ಸ್ನ ಒಂದು ಭಾಗನೇ ಅಂತ ನಾವು ಈ ಪರಿಸರ ಅಧ್ಯಯನವನ್ನು ಹೇಳ್ಬೋದು. ಓಕೆ, ಸೊ ಇದಕ್ಕೆ ಸಂಬಂಧಪಟ್ಟಂಗೆ ಇತ್ತೀಚೆಗೆ ಪ್ರಶ್ನೆಗಳನ್ನು ಕೇಳೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ರೀಸೆಂಟಾಗಿ ಒಂದು 2 ವರ್ಷಗಳಿಂದ. ಓಕೆ, ಸೊ ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಸಪ್ರೇಟ್ ಪುಸ್ತಕವನ್ನು ಓದಬೇಕಾಗಿದೆ ನಾವು. ಸೊ ಕನ್ನಡದಲ್ಲಿ ಭೈರಪ್ಪ ಅಂತ ಇವ್ರು ಬರೆದಿದ್ದಾರೆ ಪುಸ್ತಕವನ್ನು, ಈ ಪುಸ್ತಕವನ್ನು ರೆಫರ್ ಮಾಡಿದರೆ ಸಾಕು. ಓಕೆ, ಆದಲ್ಲದೆ ಸೆಕೆಂಡ್ PUC ಬಯಾಲಜಿ ಪುಸ್ತಕ, ಜೀವಶಾಸ್ತ್ರ ಪುಸ್ತಕ ಕನ್ನಡದಲ್ಲಿ ನಿಮಗೆ ಸಿಗುತ್ತೆ.
ಸೊ ಇದರಲ್ಲಿ ಕೊನೆಯ ಕೆಲವೊಂದು 5-6 ಚಾಪ್ಟರ್ಗಳನ್ನು ನೀವು ಓದಬೇಕಾಗುತ್ತೆ ಕನ್ನಡದಲ್ಲಿ. ಸೊ ಇದು ಮೇನ್ಸ್ಗೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಅದೇ ರೀತಿ ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಕರೆಂಟ್ ಅಫೇರ್ಸನ್ನು ಕೂಡ ನೀವು ನೆನಪಿನಲ್ಲಿ ಇಟ್ಕೋಬೇಕಾಗುತ್ತೆ. ಯಾಕಂದರೆ ಪರಿಸರಕ್ಕೆ ಸಂಬಂಧಪಟ್ಟಂಥ ಹಲವಾರು ಸಮಾವೇಶಗಳು ನಡೀತಾ ಇರ್ತವೆ. ಆ ಸಮಾವೇಶದಲ್ಲಿ ಏನು ನಿರ್ಧಾರಗಳನ್ನು ಕೈಗೊಂಡರು, ಅದೇ ರೀತಿ ಕೆಲವೊಂದು ಹೊಸ ಜೀವಿ ಪ್ರಭೇದಗಳನ್ನು ಕಂಡುಹಿಡಿತಾ ಇರ್ತಾರೆ. ಫಾರ್ ಎಕ್ಸಾಂಪಲ್ ಪಶ್ಚಿಮ ಘಟ್ಟದಲ್ಲಿ ಕಂಡುಹಿಡಿಯಬಹುದು, ಪೂರ್ವ ಘಟ್ಟದಲ್ಲಿ ಅಥವಾ ಈಶಾನ್ಯ ರಾಜ್ಯಗಳಲ್ಲಿ ಅಥವಾ ಹಿಮಾಲಯಗಳಲ್ಲಿ. ಸೊ ಈ ಥರ ಪ್ರಶ್ನೆಗಳನ್ನು ಕೂಡ ಕೇಳುವಂತಹ ಸಾಧ್ಯತೆ ಇರುತ್ತೆ. ಅದೇ ರೀತಿ ಪ್ರಾಣಿ ಪ್ರಭೇದ ಮತ್ತು ಸಸ್ಯ ಪ್ರಭೇದಗಳಿಗೆ ಸಂಬಂಧಪಟ್ಟಂತೆ ಸೊ ರೆಡ್ ಡೇಟಾ ಬುಕ್, ಸೊ ಅದು ಅಪ್ಡೇಟ್ ಆಗ್ತಾ ಇರುತ್ತೆ. ಓಕೆ, ಅದನ್ನು ಕೂಡ ನೀವು ನೋಡಬೇಕಾಗುತ್ತೆ. ಸೊ ಇನ್ನು ಇಂಗ್ಲೀಷಲ್ಲಿ ಶಂಕರ್ IAS ಅಕಾಡೆಮಿ, ಓಕೆ, ಶಂಕರ್ IAS ಅಕಾಡೆಮಿ ಅವರು ಪರಿಸರ ಅಧ್ಯಯನ ಪುಸ್ತಕವನ್ನು ಬರೆದಿದ್ದಾರೆ. ಸೊ ಆ ಪುಸ್ತಕವನ್ನು ನೀವು ನೋಡ್ಕೊಳ್ಳಿ. ಅದೇ ರೀತಿ ಈಗಾಗಲೇ ಹೇಳ್ದಂಗೆ ಕರೆಂಟ್ ಅಫೇರ್ಸ್, ಸೊ ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟಂತೆ ಕರೆಂಟ್ ಅಫೇರ್ಸ್ ಮಹತ್ವದ ಸ್ಥಾನವನ್ನು ವಹಿಸ್ತವೆ. ಸೊ ಪ್ರಚಲಿತ ಘಟನೆಗಳು, ಇದಕ್ಕೆ ಸಂಬಂಧಪಟ್ಟಂಗೆ ಹೇಳ್ಬೇಕಂದ್ರೆ ಬಹಳಷ್ಟು ನನ್ನ ಫ್ರೆಂಡ್ಸ್ ಕೂಡ ಪ್ರಚಲಿತ ಘಟನೆಗಳಿಗೆ ಯಾವ ರೀತಿ ಓದಬೇಕು, ಹೇಗೆ ಓದಬೇಕು ಅಂತ ಪ್ರಶ್ನೆಯನ್ನು ಕೇಳ್ತಾ ಇರ್ತಾರೆ. ಸೊ ಎಲ್ರಿಗೂ ಕೂಡ ನಾನು ವಿವರಣೆಯನ್ನು ನೀಡಿದ್ದೀನಿ. ಸೊ ಇನ್ಮೇಲೆ ಪದೇ ಪದೇ ವಿವರಣೆ ನೀಡೋ ಅವಶ್ಯಕತೆ ಇಲ್ಲ, ಯಾಕಂದರೆ ಈ ವಿಡಿಯೋನ ನಾನು ಮಾಡಿದ್ದೀನಿ. ಸೊ ಅವ್ರು ಇನ್ನೊಮ್ಮೆ ಏನಾದರೂ ಕೇಳಿದರೆ ಸೊ ಈ ವಿಡಿಯೋನ ಅವರಿಗೆ ನಾನು ರೆಫರ್ ಮಾಡ್ತೀನಿ. ಸೊ ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟಂತೆ ಮೊದಲೇದಾಗಿ ನೀವು ಮಾಡಬೇಕಾಗಿರೋ ಕೆಲಸ ಏನಪ್ಪ ಅಂದರೆ ನ್ಯೂಸ್ ಪೇಪರನ್ನು ಓದುವಂತಹ ಹವ್ಯಾಸವನ್ನು ನೀವು ಬೆಳೆಸ್ಕೊಳ್ಳೇಬೇಕು. ಯಾಕೆ ಸರ್ ನಾವು ಡೈರೆಕ್ಟಾಗಿ ಮ್ಯಾಗ್ಝಿನ್ ಓದ್ಬೋದಲ್ಲ? ಇಲ್ಲ. ಸೊ ಯಾಕಂದರೆ ನೀವು ನ್ಯೂಸ್ ಪೇಪರನ್ನು ಓದುವಂಥ ಹವ್ಯಾಸವನ್ನು ನೀವು ಯಾಕೆ ಬೆಳೆಸ್ಕೋಬೇಕಂದ್ರೆ ಮೊದಲೇದಾಗಿ ನಿಮ್ಮ ವಿಚಾರ ಶಕ್ತಿ ಹೆಚ್ಚಾಗುತ್ತೆ. ಓಕೆ, ಸುತ್ತಮುತ್ತಲು ಏನು ನಡೀತಾ ಇದೆ, ಓಕೆ, ಅದನ್ನು ನೀವು ನಿಮ್ಮ ಸ್ಟಡಿಯೊಂದಿಗೆ ಲಿಂಕ್ ಮಾಡ್ಕೋಬೋದು. ಇದರಿಂದ ನಿಮಗೆ ಜಾಸ್ತಿ ದಿನ ನೆನಪುಳಿಯುತ್ತೆ ಮತ್ತು ಕೆಲವೊಂದು ವಿಷಯಗಳು ನಿಮಗೆ ಕ್ಲೀನಾಗಿ ಅಂಡರ್ಸ್ಟ್ಯಾಂಡ್ ಆಗ್ತವೆ. ಓಕೆ, ಫಾರ್ ಎಕ್ಸಾಂಪಲ್ ನೀವು ಗಂಗಾಧರ್ ಬುಕ್ಕಲ್ಲಿ ನೀವು ಚುನಾವಣೆ ನೀತಿ ಸಂಹಿತೆ ಬಗ್ಗೆ ನೀವು ಓದ್ತಾ ಇದ್ದರೆ ನಿಮಗೆ ಸರಿಯಾಗಿ ಅರ್ಥ ಆಗಿರಲ್ಲ. ಓಕೆ, ಬಟ್ ನ್ಯೂಸ್ ಪೇಪರಲ್ಲಿ ನಿಮಗೆ ನೀತಿ ಸಂಹಿತೆ ಏನಾದರೂ ಜಾರಿಯಲ್ಲಿದ್ದರೆ ಸೊ ನೀತಿ ಸಂಹಿತೆ ಅಂದ್ರೇನು, ಅದು ಯಾವ ರೀತಿ, ಏನೇನು ಕ್ರಮಗಳನ್ನು ಆ ಟೈಮಲ್ಲಿ ಕೈಗೊಳ್ಳಲಾಗುತ್ತೆ, ಯಾವುದ್ಯಾವುದಕ್ಕೆ ರಿಸ್ಟ್ರಿಕ್ಷನ್ ಇರುತ್ತೆ ಅಂತ ನಿಮಗೆ ನ್ಯೂಸ್ ಪೇಪರ್ಗಳಲ್ಲಿ ಕ್ಲೀನಾಗಿ ಕೊಟ್ಟಿರ್ತಾರೆ. ಓಕೆ, ಅದಲ್ಲದೆ ನ್ಯೂಸ್ ಪೇಪರಲ್ಲಿ ಕೆಲವೊಂದು ಸಂಪಾದಕೀಯ ಅಂತ ಬರ್ತವೆ. ಸೊ ಅದರಲ್ಲೂ ಕೂಡ ನೀವು ಅವನ್ನ ಓದೋದ್ರಿಂದ ನಿಮ್ಮ ವಿಚಾರಶಕ್ತಿ ಹೆಚ್ಚಾಗುತ್ತೆ. ಮೊದಲೇದಾಗಿ ಮೇನ್ಸ್ಗೆ KS ಆಗಲಿ ಅಥವಾ IAS ಆಗಲಿ ಮೇನ್ಸ್ ಆನ್ಸರ್ ರೈಟಿಂಗ್ ಬರೋಕ್ಕೆ ಸೊ ನಿಮಗೆ ಹೆಲ್ಪ್ ಆಗುತ್ತೆ. ಅದಲ್ಲದೆ PSIಗೆ ಯಾರು ಪ್ರಿಪೇರ್ ಮಾಡ್ತಿದ್ದಾರೆ ಅವ್ರಿಗೆ essay ಬರೆಯೋಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಯಾಕಂದರೆ essayಯಲ್ಲಿ ಸೊ ನೀವು ಕರೆಂಟ್ ಸಿಚುವೇಷನನ್ನು ಯೂಸ್ ಮಾಡಿಕೊಂಡು ಎಸ್ಸೆಗಳನ್ನು ಬರೀಬೇಕಾಗಿರುತ್ತೆ. ಓಕೆ, ನಾ ಎಸ್ಸೆಗಳನ್ನು ಯಾವ ರೀತಿ ಬರೀಬೇಕು ಅಂತ ಸಪ್ರೇಟಾಗಿ ಒಂದು ವಿಡಿಯೋ ಕೂಡ ನಿಮಗೆ ಮಾಡಿ ಹಾಕ್ತೇನೆ ಮುಂದಿನ ದಿನಗಳಲ್ಲಿ. ಓಕೆ, ಸೊ ಇನ್ನು 1 ವೀಕ್ ಒಳಗಡೆ. ಓಕೆ, ಅದಾದಮೇಲೆ ಡೈಲಿ ನೀವು ಸೊ ಕರೆಂಟ್ ಅಫೇರ್ಸು ಪ್ರಜಾವಾಣಿ ವಿಜಯವಾಣಿ ಎರಡರಲ್ಲಿ ಯಾವುದಾದ್ರೂ ಓದ್ಬೋದು. ಅದಲ್ಲದೆ ಸೊ ಒಂದು ಗೇಟ್ವೇ ಟು IAS ಆ್ಯಂಡ್ KS ಅಂತ ಒಂದು ಟೆಲಿಗ್ರಾಮ್ ಗ್ರೂಪ್ಗಳಿದೆ. ಸೊ ಅದರಲ್ಲಿ ಏನು ಮಾಡ್ತಾರೆ ಅಂದರೆ ಸೊ ಇವುಗಳನ್ನು ಇಂಪಾರ್ಟೆಂಟ್ ಇರುವಂಥ ನ್ಯೂಸ್ಗಳನ್ನು ಕರೆಂಟ್ ಅಫೇರ್ಗೆ ಸಂಬಂಧಪಟ್ಟಂಥ ನ್ಯೂಸ್ಗಳನ್ನು ಸೊ ಮಾರ್ಕ್ ಮಾಡಿ ಸೊ ಈ ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕ್ತಾರೆ. ಸೊ ನೀವು ರೆಫರ್ ಮಾಡ್ಬೋದು. ಅಂದರೆ ಪೇಪರ್ಗಳನ್ನು ನ್ಯೂಸ್ ಪೇಪರ್ಗಳನ್ನು ಯಾರಿಗೆ ತೊಗೊಳಕ್ಕೆ ಆಗ್ತಾ ಇಲ್ಲ, ಯಾಕಂದರೆ ಕೆಲವೊಬ್ಬರು ಹಳ್ಳಿಗಳಲ್ಲಿ ಇರ್ತಾರೆ. ಓಕೆ, ಅಲ್ಲಿ ನ್ಯೂಸ್ ಪೇಪರ್ ಬರ್ತಾ ಇರಲ್ಲ. ಸೊ ಅಂಥವರು ಗೇಟ್ವೇ ಟು IAS ಆ್ಯಂಡ್ KS ಟೆಲಿಗ್ರಾಮ್ ಚಾನಲನ್ನು ರೆಫರ್ ಮಾಡ್ಬೋದು. ಅದೇ ರೀತಿ GK ಟುಡೇ ಯೂಟ್ಯೂಬ್ ಚಾನಲ್, ಸೊ ಇದನ್ನು ಕೂಡ ನಾನು ನಿಮಗೆ ರೆಫರ್ ಮಾಡ್ತೀನಿ. ಯಾಕಂದರೆ ನಮ್ಮ ಕರ್ನಾಟಕ ಸ್ಟೇಟ್ ಎಕ್ಸಾಮ್ಗಳಲ್ಲಿ ಆಲ್ಮೋಸ್ಟ್ ನಾನು ಇದುವರೆಗೂ ನೋಡ್ತಾ ಬಂದ ಹಾಗೆ ಏನಂದರೆ ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ಆಲ್ಮೋಸ್ಟ್ 70% ಅಥವಾ 80% ಇರ್ಬೋದು ಸೊ GK ಟುಡೇ ಯೂಟ್ಯೂಬ್ ಚಾನಲಿಂದ ಬರ್ತವೆ. ಓಕೆ, ಆದರೆ ಇದರ ಒಂದು ಡಿಸ್ಅಡ್ವಾಂಟೇಜ್ ಏನಪ್ಪ ಅಂದರೆ ಸೊ ಇದು ನಮ್ಮ ಸ್ಟೇಟ್ಗೆ ಸಂಬಂಧಪಟ್ಟಂತಹ ಕರೆಂಟ್ ಅಫೇರ್ಸನ್ನು ಜಾಸ್ತಿ ಕವರ್ ಮಾಡಲ್ಲ. ಯಾಕಂದರೆ ಇದು ನ್ಯಾಷನಲ್ ಲೆವೆಲ್ ಯೂಟ್ಯೂಬ್ ಚಾನಲ್, ಹೀಗಾಗಿ ಪರ್ಟಿಕ್ಯುಲರಾಗಿ ನಮ್ಮ ಸ್ಟೇಟಿಗೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ. ಹೀಗಾಗಿ ಸೊ ನಮ್ಮ ಸ್ಟೇಟಿಗೆ ಸಂಬಂಧಪಟ್ಟಂಥ ಕರೆಂಟ್ ಅಫೇರ್ಸನ್ನು ನಾವು ಕವರ್ ಮಾಡ್ಕೋಬೇಕಾಗುತ್ತೆ. ಸೊ ನೀವು GK ಟುಡೇ ಯೂಟ್ಯೂಬ್ ಚಾನಲನ್ನು ನೀವು ಡೈಲಿ ನೋಡೋದಾಗಲಿಲ್ಲ ಅಂದರೆ ಸೊ ಇದರಲ್ಲಿನ ಪ್ರಶ್ನೆಗಳನ್ನೇ ಇಟ್ಕೊಂಡು ಸೊ ಜ್ಞಾನ ಸಾಧನ ಅವರು ಏನು ಮಾಡ್ತಾರೆ ಅಂದರೆ ಮಂತ್ಲಿ ಮ್ಯಾಗ್ಝಿನನ್ನು ಹೊರತರ್ತಾರೆ. ತಮ್ಮದೇ ಆದ ಕೆಲವೊಂದು ಇನ್ಫಾರ್ಮೇಷನ್ ಕೂಡ ಆ್ಯಡ್ ಮಾಡ್ತಾರೆ. ನಮ್ಮ ಸ್ಟೇಟಿಗೆ ಸಂಬಂಧಪಟ್ಟಂಥದ್ದು ಕೂಡ ಇದರಲ್ಲಿ ಆ್ಯಡ್ ಮಾಡ್ತಾರೆ. ಓಕೆ, ಅವರು ಜ್ಞಾನ ಸಾಧನ ಮ್ಯಾಗ್ಝಿನನ್ನು ರೆಫರ್ ಮಾಡ್ಬೋದು. ಸೊ ಇನ್ನು ಮಂತ್ಲಿ ಬೆಸ್ಟ್ ಮ್ಯಾಗ್ಝಿನ್ ಯಾವುದಂದರೆ KM ಸುರೇಶ್. ಓಕೆ, KM ಸುರೇಶ್ ಅವರ ಮಂತ್ಲಿ ಮ್ಯಾಗ್ಝಿನ್ ಬರುತ್ತೆ. ಸೊ ಅದನ್ನು ನೀವು ರೆಫರ್ ಮಾಡಬೇಕು. ಇತ್ತೀಚೆಗೆ
ಓಕೆ, ಇತ್ತೀಚೆಗೆ ಏನಂದರೆ ಕೆ ಎಮ್ ಸುರೇಶ್ ಅವರ ಮ್ಯಾಗ್ಜಿನ್ ಭಾರಿ ಚೆನ್ನಾಗಿ ಬರ್ತಾ ಇದೆ. ಕೆಲವೊಂದು ಸ್ಟಾರ್ಟಿಂಗಲ್ಲಿ ಒಂದು 8ರಿಂದ 10 ಆರ್ಟಿಕಲನ್ನು ಕೊಟ್ಟಿರ್ತಾರೆ. ಸೊ ಅವುಗಳನ್ನು ನೀವು ಯಾವುದೇ ಎಕ್ಸಾಮ್ಗೆ ಹೋಗೋಕ್ಕಿಂತ ಮುಂಚೆ ಆ ಆರ್ಟಿಕಲ್ಗಳನ್ನು ನೀವು ಪ್ರಮುಖವಾಗಿ ಓದಿರಲೇಬೇಕು. ಆದಲ್ಲಿ ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಂಥ GK ಅಂಶಗಳನ್ನು ಕೂಡ ಕೆ ಎಮ್ ಸುರೇಶ್ ಅವರು ಮ್ಯಾಗ್ಝಿನಲ್ಲಿ ಆ್ಯಡ್ ಮಾಡಿರ್ತಾರೆ. ಕೆಲವೊಂದು ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಕೂಡ ಕೊಡ್ತಾರೆ. ಯಾವುದಾದ್ರೂ ಎಕ್ಸಾಮ್ ರಿಕ್ರೂಟ್ಮೆಂಟ್ ಆದರೆ ಅದರ ಬಗ್ಗೆ ಇನ್ಫಾರ್ಮೇಷನನ್ನು ಕೂಡ ಈ ಮ್ಯಾಗ್ಝಿನಲ್ಲಿ ಕೊಡ್ತಾರೆ. ಸೊ ದಿಸ್ ಈಸ್ ಬೆಸ್ಟ್ ಮ್ಯಾಗ್ಝಿನ್. ಓಕೆ, ಸೊ PC ನೀವೇನಾದರೂ ಓದೋದಿದ್ದರೆ ಸೊ ಈ ಕೆ ಎಮ್ ಸುರೇಶ್ PC ಅಥವಾ PSI ಎರಡಕ್ಕೂ ಕೂಡ ಇನ್ನು ಕೆ ಎಮ್ ಸುರೇಶ್ ಮಂತ್ಲಿ ಮ್ಯಾಗ್ಝಿನನ್ನು ರೆಫರ್ ಮಾಡ್ಬೋದು. ಸೊ ಇನ್ನು ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟಂತೆ ಇಂಗ್ಲೀಷ್ನಲ್ಲಿ ಯಾವುದು? ಸೊ ನಾನು ರೆಫರ್ ಮಾಡಿ ಇದುವರೆಗೂ ಹಲವಾರು ವೆಬ್ಸೈಟ್ಗಳನ್ನು ರೆಫರ್ ಮಾಡಿದ್ದೇನೆ. ಓಕೆ, ಸೊ ಅದರಲ್ಲಿ ನನಗೆ ಬೆಸ್ಟ್ ಅನಿಸಿದ್ದು ಯಾವುದಂದರೆ ಸೊ ಇನ್ಸೈಟ್ IAS ಅಂತ ಒಂದು ವೆಬ್ಸೈಟ್ ಇದೆ, ಮತ್ತೊಂದು ದೃಷ್ಟಿ IAS ಅಂತ ವೆಬ್ಸೈಟ್ ಇದೆ. ಇನ್ಸೈಟ್ IAS ಅಲ್ಲಿ ನಿಮಗೆ ಅತ್ಯಂತ ಸಿಂಪಲ್ಲಾಗಿ ಕೊಡ್ತಾರೆ. ಯಾರಿಗೆ ನಮಗೆ ಜಾಸ್ತಿ ಓದೋಕ್ಕಾಗಲ್ಲ ಅಂಥವರು ಇನ್ಸೈಟ್ IAS ಅನ್ನು ರೆಫರ್ ಮಾಡ್ಬೋದು. ದೃಷ್ಟಿ IAS ಅಲ್ಲಿ ವಿತ್ ಫುಲ್ ಇನ್ಫಾರ್ಮೇಷನ್. ಓಕೆ, ನಿಮಗೆ ಮೇನ್ಸ್ಗೂ ಕೂಡ ಇವಾಗಲೇ ರೆಡಿ ಆಗಬೇಕು ಅನ್ನೋ ಥರ ಇನ್ಫಾರ್ಮೇಷನನ್ನು ದೃಷ್ಟಿ IAS ಅಲ್ಲಿ ಕೊಡ್ತಾರೆ. ಸೊ ನಾನು ಪ್ರಾಕ್ಟಿಕಲಾಗಿ ನಾನು ಎರಡನ್ನೂ ರೆಫರ್ ಮಾಡಿ ನೋಡಿದ್ದೀನಿ. ಸೊ ಅದರಲ್ಲಿ ಇಂಗ್ಲೀಷಲ್ಲಿ ಓದಬಹುದಾದಂಥ ನ್ಯೂಸ್ ಪೇಪರ್ ಯಾವುದಂದರೆ ಹಿಂದೂ ಮತ್ತು ಡೆಕ್ಕನ್ ಹೆರಾಲ್ಡ್. ಸೊ ಹಿಂದೂ ಆದರೂ ಓದಿ, ಡೆಕ್ಕನ್ ಹೆರಾಲ್ಡ್ ಆದರೂ ಓದಿ, ಎರಡರಲ್ಲಿ ಒಂದು ಓದಿ. ಇದನ್ನೇ ಪರ್ಟಿಕ್ಯುಲರ್ ಆಗಿ ಓದಬೇಕಂತಿಲ್ಲ, ಬಟ್ ಎಲ್ಲರೂ ರೆಫರ್ ಮಾಡೋದು ಆಲ್ಮೋಸ್ಟ್ ದಿ ಹಿಂದೂ ನ್ಯೂಸ್ ಪೇಪರ್. ಆದರೆ ನೀವು ಸ್ಮಾರ್ಟ್ ಮೆಥಡ್ ಏನನ್ನು ಯೂಸ್ ಮಾಡ್ಬೇಕಂದ್ರೆ ಹಿಂದೂ ಮತ್ತು ಡೆಕ್ಕನ್ ಹೆರಾಲ್ಡ್ ಇವೆರಡನ್ನು ಓದೋದ್ರ ಬದಲಿಯಾಗಿ ಸೊ ಇವೆರಡು ವೆಬ್ಸೈಟನ್ನು ನೀವು ರೆಫರ್ ಮಾಡಿ. ಯಾಕಂದರೆ ದಿ ಹಿಂದೂ ಮತ್ತು ಡೆಕ್ಕನ್ ಹೆರಾಲ್ಡ್, ಇಂಡಿಯನ್ ಎಕ್ಸ್ಪ್ರೆಸ್, ಸೊ ಬೇರೆ ಬೇರೆ ಪತ್ರಿಕೆಗಳಲ್ಲಿ ಬಂದಂತಹ ನ್ಯೂಸ್ಗಳನ್ನು, ಕರೆಂಟ್ ಅಫೇರ್ಸ್ಗಳನ್ನು ಇವರು ಚಾಯ್ಸ್ ಮಾಡಿ ಈ ವೆಬ್ಸೈಟಲ್ಲಿ ಅಪ್ಲೋಡ್ ಮಾಡ್ತಾರೆ. ಅದಕ್ಕೆ ಸಂಬಂಧಪಟ್ಟಂಥ GK ಟಾಪಿಕ್ಗಳನ್ನು ಕೂಡ ಇವರು ಆ್ಯಡ್ ಮಾಡ್ತಾರೆ. ಓಕೆ, ಹೀಗಾಗಿ ನೀವು ಇವೆರಡು ವೆಬ್ಸೈಟನ್ನು ರೆಫರ್ ಮಾಡಿ. ಓಕೆ, ನಿಮ್ಮ ನಾಲೆಜ್ 100% ಬೇಡಫ್ ಆಗುತ್ತೆ. ಅದೇ ರೀತಿ ಕನ್ನಡದಲ್ಲಿ ರೆಫರ್ ಮಾಡೋರು ಕೂಡ ದೃಷ್ಟಿ IAS ವೆಬ್ಸೈಟನ್ನು ನೀವು ರೆಫರ್ ಮಾಡಿ, ಇಂಗ್ಲೀಷ್ನಲ್ಲಿದ್ದರೂ ಕೂಡ. ಓಕೆ, ಯಾಕಂದರೆ ನಿಮ್ಮ ನಾಲೆಜನ್ನು ನೀವು ಇನ್ಕ್ರೀಸ್ ಮಾಡ್ತಾನೆ ಇರಬೇಕು. ಕೀಪ್ ಅಪ್ಡೇಟಿಂಗ್ ಅಂತಾರೆ. ಅಂದರೆ ಅಷ್ಟಕ್ಕೆ ನಿಮ್ಮದು ಲಿಮಿಟ್ ಇರಬಾರ್ದು, ನಾಲೆಜನ್ನು ಹೆಚ್ಚು ಮಾಡ್ತಾನೆ ಇರಬೇಕು. ಸೊ ಏನು ಮಾಡ್ತಾರಂದರೆ ರಿವಿಷನ್. ಸೊ ರಿವಿಷನ್ ಅಂದರೆ ಇದ್ದಿದ್ದನ್ನಷ್ಟೇ ಓದೋದಲ್ಲ, ಇದ್ದಿದ್ದನ್ನೇ ಬರೀ ರಿವೈಸ್ ಮಾಡೋದಲ್ಲ. ಪ್ರತಿ ಸಾರಿ ನೀವು ರಿವಿಷನ್ ಮಾಡಿದಾಗ ಹೊಸ ಅಂಶಗಳನ್ನು ನೀವು ಕಲಿಯುವಂಥ ಸಾಮರ್ಥ್ಯವನ್ನು ಬೆಳೆಸ್ಕೋಬೇಕು. ಆವಾಗ ನೀವು ರಿವಿಷನ್ ಮಾಡಿದ್ದಕ್ಕೆ ಸಾರ್ಥಕ. ಓಕೆ, ಸೊ ಇದಷ್ಟು ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟಂತೆ. ಸೊ ಇನ್ನು ಮೆಂಟಲ್ ಎಬಿಲಿಟಿ. ಸೊ ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಂತೆ ಸೊ ಮೆಂಟಲ್ ಎಬಿಲಿಟಿ ಅಂದರೆ ಏನಂದರೆ ಸೊ ಡೈರೆಕ್ಟಾಗಿ ಏನು ಮಾಡ್ತಂದರೆ ಕೆಲವೊಬ್ಬರು ಡೈರೆಕ್ಟಾಗಿ ಮೆಂಟಲ್ ಎಬಿಲಿಟಿ ಪ್ರಶ್ನೆಗಳನ್ನು ಪ್ರಾಕ್ಟೀಸ್ ಮಾಡೋಕ್ಕೆ ಹೋಗ್ತಾರೆ. ಓಕೆ, ಅದೇನಾಗುತ್ತಂದರೆ ಆಗ ಮಾತ್ರ ನೆನಪಿರುತ್ತೆ ಯಾವ ರೀತಿ ಬಿಡಿಸ್ಬೇಕು ಅಂತ. ಸೊ ಮತ್ತೆ ನೀವು ಒಂದು ವಾರ ಬಿಟ್ಟು ಹೋದರೆ ನಿಮಗೆ ನೆನಪಿರಲ್ಲ. ಸೊ ಹೀಗಾಗಿ ನೀವೇನು ಮಾಡ್ಬೇಕಂದ್ರೆ ಮೆಂಟಲ್ ಎಬಿಲಿಟಿಗೆ ಮೊದಲೇದಾಗಿ ಬೇಸಿಕ್ ಪಾಯಿಂಟ್ಸ್ಗಳನ್ನು ಸರಿಯಾಗಿ ತಿಳ್ಕೊಬೇಕಾಗುತ್ತೆ. ಸೊ ಕನ್ನಡದಲ್ಲಿ ಈ ಥರ ಬೇಸಿಕ್ ಪಾಯಿಂಟ್ಸ್ಗಳನ್ನು ಕೊಟ್ಟು ಚೆನ್ನಾಗಿ ಕೊಟ್ಟಿರೋದು ಯಾವುದಂದರೆ GTS ಅಂತ ಒಂದು ಪುಸ್ತಕ ಇದೆ. ಸೊ ಈ GTS ಪುಸ್ತಕವನ್ನು ನೀವು ಓದಿ ಆಮೇಲೆ ಏನು ಮಾಡ್ಬೇಕಂದ್ರೆ ಇಂಡಿಯಾ ಬಿಕ್ಸ್ ಅಂತ ಒಂದು ಅಪ್ಲಿಕೇಶನ್ ಇದೆ. ಸೊ ಅದರಲ್ಲಿ ಮೆಂಟಲ್ ಎಬಿಲಿಟಿ ಕ್ವಶನ್ಗಳನ್ನು ಕೊಟ್ಟಿದ್ದಾರೆ. ಸೊ ಅವುಗಳನ್ನು ನೀವು ಸಾಲ್ವ್ ಮಾಡಿದ್ದೇ ಆದರೆ ಸೊ GTS ಪುಸ್ತಕವನ್ನು ಓದಿ ಸೊ ಇಂಡಿಯಾ ಬಿಕ್ಸ್ ಅಪ್ಲಿಕೇಶನಲ್ಲಿ ಕೊಟ್ಟಂತಹ ಮೆಂಟಲ್ ಎಬಿಲಿಟಿ ಪ್ರಶ್ನೆಗಳನ್ನು ನೀವು ಸಾಲ್ವ್ ಮಾಡಿದರೆ ಸೊ ನೀವು ಮೆಂಟಲ್ ಎಬಿಲಿಟಿಗೆ ಫುಲ್ಲಿ ಪ್ರಿಪೇರ್ಡ್ ಅಂತ ಅರ್ಥ. ಓಕೆ, ಸೊ ಬಟ್ ನಾ ಏನು ಮಾಡಿದ್ದೆ ಅಂದರೆ ಮೆಂಟಲ್ ಎಬಿಲಿಟಿಗೆ ಫಾಸ್ಟ್ ಟ್ರ್ಯಾಕ್ ಅಂತ ಒಂದು ಇಂಗ್ಲೀಷ್ ಬುಕ್ ರಾಜೇಶ್ ವರ್ಮಾ ಅವರು ಬರೆದಿರುವಂಥದ್ದು. ಸೊ ಈ ಪುಸ್ತಕವನ್ನು ನಾನು ಇಂಗ್ಲೀಷ್ನಲ್ಲಿ ಓದಿದ್ದೆ. ವಿತ್ ಶಾರ್ಟ್ಕಟ್ ಕೂಡ ಇದರಲ್ಲಿ ಕೊಟ್ಟಿದ್ದಾರೆ. ಕಾನ್ಸೆಪ್ಟ್ಗಳನ್ನು ವಿತ್ ಬೇಸಿಕ್ ಕಾನ್ಸೆಪ್ಟ್ಗಳನ್ನು ಪ್ರತಿ ಚಾಪ್ಟರ್ನಲ್ಲೂ ವಿತ್ ಬೇಸಿಕ್ ಕಾನ್ಸೆಪ್ಟಿಂದ ಇವರು ಪ್ರಾರಂಭ ಮಾಡಿದ್ದಾರೆ. ಇದ್ರ ಜೊತೆಗೆ ನಾನು ಇಂಡಿಯಾ ಬಿಕ್ಸಲ್ಲಿರುವಂಥ ಪ್ರಶ್ನೆಗಳನ್ನು ಕೂಡ ಸಾಲ್ವ್ ಮಾಡಿದ್ದೆ. ಹೀಗಾಗಿ ಹಲವಾರು ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಎಕ್ಸಾಮ್ಗಳನ್ನು ಕ್ರ್ಯಾಕ್ ಮಾಡೋಕ್ಕೆ ಸೊ ನಮಗೆ ಇದೇ ಪುಸ್ತಕ ಹೆಲ್ಪ್ ಆಗಿದ್ದು. ಓಕೆ, ಯಾಕಂದರೆ ಸೆಂಟ್ರಲ್ ಎಕ್ಸಾಮ್ಗಳಲ್ಲಿ ನಿಮಗೆ ಮೇನ್ ಇರೋದೇ ಮೆಂಟಲ್ ಎಬಿಲಿಟಿ. ಅರೌಂಡ್ 60 ಕ್ವಶನ್ ಮೆಂಟಲ್ ಎಬಿಲಿಟಿ ಇರ್ತವೆ. ಇನ್ನು 40 ಕ್ವಶನ್ ನಿಮಗೆ ಕರೆಂಟ್ ಅಫೇರ್ಸು GK ಸಂಬಂಧಪಟ್ಟಿದ್ದ ಕ್ವಶನ್ಗಳು ಇರ್ತವೆ. ಸೊ ಯಾರಾದರೂ ಸೆಂಟ್ರಲ್ ಗೌರ್ಮೆಂಟ್ ಜಾಬನ್ನು ಕ್ರ್ಯಾಕ್ ಮಾಡಬೇಕು ಅಂತ ಆಸೆ ಇದ್ದರೆ ನೀವು ಮೆಂಟಲ್ ಎಬಿಲಿಟಿ ಮತ್ತು ಸೈನ್ಸ್ ಇವೆರಡು ಸಬ್ಜೆಕ್ಟಲ್ಲಿ ನೀವು ಸ್ಟ್ರಾಂಗ್ ಇದ್ದರೆ, ಒಂದು ವೇಳೆ GKಲಿ ನೀವು ಲೋ ಇದ್ದು ಮೆಂಟಲ್ ಎಬಿಲಿಟಿ ಮತ್ತು ಸೈನ್ಸಲ್ಲಿ ನೀವು ಸ್ಟ್ರಾಂಗ್ ಇದ್ದರೆ ನೀವು ಸೆಂಟ್ರಲ್ ಗೌರ್ಮೆಂಟ್ ಜಾಬ್ಗೆ ಪ್ರಿಪೇರ್ ಆಗಿ. ಇದು ನಿಮಗೆ ಬೆಸ್ಟ್ ಆಪ್ಷನ್. ಸೊ ಇನ್ನು ಇಂಗ್ಲೀಷ್ನಲ್ಲಿ ರೀಸನಿಂಗಿಗೆ ಸಂಬಂಧಪಟ್ಟಂತೆ RS ಅಗರ್ವಾಲ್ ಅವರ ಪುಸ್ತಕವನ್ನು ನೀವು ಓದಬಹುದು. ಓಕೆ, ಇದಿಷ್ಟು ಮೆಂಟಲ್ ಎಬಿಲಿಟಿ ಬಗ್ಗೆ.
ಸೊ ಇನ್ನು ಅದೇ ನೈತಿಕತೆ ಮತ್ತು ಸಮಗ್ರತೆ. ಓಕೆ, ಇದು ಒಂದು ಹೊಸ ಚಾಪ್ಟರ್, ಅಂದರೆ ಹೊಸ ಪೇಪರನ್ನು ಸೇರಿಸಿದ್ದಾರೆ IASಗೆ ಮತ್ತು KSಗೆ. ಓಕೆ, 2014ರಿಂದ ಅನಿಸುತ್ತೆ. ಓಕೆ, ಸೊ ನೈತಿಕತೆ ಮತ್ತು ಸಮಗ್ರತೆ, ಎಥಿಕ್ಸ್ ಆ್ಯಂಡ್ ಇಂಟಿಗ್ರಿಟಿ ಅಂತ ನಾವು ಇಂಗ್ಲೀಷ್ನಲ್ಲಿ ಕರಿತೀವಿ. ಓಕೆ, ಇದಕ್ಕೆ ಸಂಬಂಧಪಟ್ಟಂತೆ ನನಗನ್ಸಿದ ಮಟ್ಟಿಗೆ ಯಾವುದು ಬೆಸ್ಟ್ ಬುಕ್ ಅಂದರೆ DK ಬಾಲಾಜಿ. ಸೊ ಮೊದಲು ಇದು ಇಂಗ್ಲೀಷ್ನಲ್ಲಿತ್ತು, ಈಗ ಅದನ್ನು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿದ್ದಾರೆ. ಸೊ DK ಬಾಲಾಜಿ ಪುಸ್ತಕವನ್ನು ಯಾಕೆ ಓದಬೇಕಂದ್ರೆ ವಿತ್ ಎಕ್ಸಾಂಪಲ್ಸ್, ಡೈಲಿ ನಮ್ಮ ದಿನನಿತ್ಯದ ಜೀವನದಲ್ಲಿ ನಡೆಯುವಂತಹ ಘಟನೆಗಳ ಎಕ್ಸಾಂಪಲನ್ನೇ ಕೊಟ್ಟು ಸೊ DK ಬಾಲಾಜಿಯವರು ಎಲ್ಲ ಕಾನ್ಸೆಪ್ಟ್ಗಳನ್ನು ಅರ್ಥೈಸುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ. ಸೊ ಹೀಗಾಗಿ ನಿಮಗೆ ಕ್ಲೀನಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಆದರೆ DK ಬಾಲಾಜಿಯವರು KSಗೆ ಸಂಬಂಧಪಟ್ಟಂಥ ಕೆಲವೊಂದು ಟಾಪಿಕ್ಗಳನ್ನು ಕವರ್ ಮಾಡಿಲ್ಲ. ಆ ಟಾಪಿಕ್ಗಳನ್ನು ನೀವು ಪರಶುರಾಮ್ ಕಟ್ಟಿಮನಿ, ಓಕೆ, ಪರಶುರಾಮ್ ಕಟ್ಟಿಮನಿ ಪುಸ್ತಕದಲ್ಲಿ ನೀವು ಕವರ್ ಮಾಡಬೇಕಾಗುತ್ತೆ. ಎರಡೂ ಕೂಡ ಬೆಸ್ಟ್ ಬುಕ್ಕೇ, ಬಟ್ ಇದು ವಿತ್ ಎಕ್ಸಾಂಪಲ್. ಯಾಕಂದರೆ ನಿಮ್ಗೆ ನೈತಿಕತೆ ಮತ್ತು ಸಮಗ್ರತೆ ಬಗ್ಗೆ ಯಾವುದೇ ಬೇಸಿಕ್ ಗೊತ್ತಿರಲ್ಲ. ಓಕೆ, ಅಂಥ ಟೈಮಲ್ಲಿ ನೀವು ಈ ಪುಸ್ತಕವನ್ನು ಓದಿದರೆ ನಿಮಗೆ ಕ್ಲೀನಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಅದೇ ರೀತಿ ಈ ನೈತಿಕತೆ ಮತ್ತು ಸಮಗ್ರತೆ ಸಬ್ಜೆಕ್ಟ್ನ ಒಂದು ವಿಶೇಷತೆ ಏನಂದರೆ, ಯಾರು ಇದರಲ್ಲಿ ಜಾಸ್ತಿ ಸ್ಕೋರ್ ಮಾಡ್ಬೋದು ಅಂದರೆ, ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ನಿಮಗೆ ಹೇಳೋದಾದರೆ, ಹೂ ಸ್ಟ್ರಗಲ್ಡ್ ಮೋರ್ ಇನ್ ಲೈಫ್ ದೇ ವಿಲ್ ಗೆಟ್ ಮೋರ್ ಮಾರ್ಕ್ಸ್ ಇನ್ ಇಟ್. ಯಾರು ಜೀವನದಲ್ಲಿ ಅತಿ ಹೆಚ್ಚು ಸ್ಟ್ರಗಲ್ ಪಟ್ಟು ಓದ್ತಾ ಇರ್ತಾರಲ್ಲ, ಸೊ ಅವರು ಈ ವಿಷಯದಲ್ಲಿ ಹೆಚ್ಚಿನ ಮಾರ್ಕ್ಸ್ಗಳನ್ನು ಖಂಡಿತವಾಗಲೂ ತೆಗಿತಾರೆ. ಯಾಕಂದರೆ ನೀವು ಏನು ಸಂಘರ್ಷಗಳನ್ನು ಅನುಭವಿಸ್ತಿರ್ತೀರ, ಏನು ಸಮಸ್ಯೆಗಳನ್ನು ಅನುಭವಿಸಿರ್ತೀರ, ಸೊ ಸಮಾಜದ ಜೊತೆ ನೀವು ಯಾವ ರೀತಿ ಹೊಂದ್ಕೊಂಡಿರ್ತೀರ, ಸಿಚುವೇಶನ್ಗಳನ್ನು ಯಾವ ರೀತಿ ನಿಭಾಯಿಸ್ತಿರ್ತೀರ, ಸೊ ಅವೆಲ್ಲವೂ ಕೂಡ ಸೊ ಈ ನೈತಿಕತೆ ಮತ್ತು ಸಮಗ್ರತೆ, ಸೊ ಈ ವಿಷಯಕ್ಕೆ ನಿಮಗೆ ಖಂಡಿತವಾಗಲೂ ಮೇನ್ಸ್ ಎಕ್ಸಾಮಲ್ಲಿ ಹೆಲ್ಪ್ ಆಗುತ್ತೆ. ಓಕೆ, ಸೊ ಮೋಸ್ಟ್ ಇಂಪಾರ್ಟೆಂಟ್. ಓಕೆ, ಸೊ ಅದೇ ರೀತಿ ಸೋಷಿಯಲ್ ವ್ಯಾಲ್ಯೂಸ್ ಎಕ್ಸ್ಪೀರಿಯೆನ್ಸ್ ಕೂಡ ನಿಮಗೆ ಇರಬೇಕಾಗುತ್ತೆ. ಅಂದರೆ ಮೊದಲು ನೀವು ಮನುಷ್ಯರಾಗಬೇಕು ಈ ವಿಷಯದ ಬಗ್ಗೆ ತಿಳ್ಕೊಬೇಕಂದ್ರೆ. ಓಕೆ, ಯಾಕಂದರೆ ಈ ಎಲ್ಲ ವಿಷಯಗಳು ಇಲ್ಲಿ ಬರ್ತವೆ. ದಿನನಿತ್ಯ ಜೀವನದಲ್ಲಿರುವಂಥ ಪ್ರೀತಿ, ಪ್ರೇಮ, ಕರುಣೆ, ಅಂತಃಕರಣ, ಆತ್ಮಸಾಕ್ಷಿ, ಪ್ರಾಮಾಣಿಕತೆ, ವೃತ್ತಿಬದ್ಧತೆ ಮತ್ತು ಭ್ರಷ್ಟಾಚಾರ ಕುರಿತು ಎಲ್ಲವೂ ಕೂಡ ಸೊ ಇದು ಬರ್ತದೆ. ಇದೊಂಥರ ನಿಮಗೆ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಅಂತಲೇ ಹೇಳ್ಬೋದು. ಯಾಕಂದರೆ ಇದು ನಿಮ್ಮ ಲೈಫ್ಗೆ ಪ್ರಾಕ್ಟಿಕಲ್ಲಾಗಿ ಅಪ್ಲೈ ಆಗುವಂಥ ಒಂದು ಸಬ್ಜೆಕ್ಟ್ ಯಾವುದು ಅಂದರೆ ಇದೇ. ನನಗನ್ಸಿದ ಮಟ್ಟಿಗೆ ಎಲ್ಲ ಸಬ್ಜೆಕ್ಟ್ಗಳು ನಿಮಗೆ ಪ್ರಾಕ್ಟಿಕಲ್ಲಾಗಿ ಅತಿ ಹೆಚ್ಚು ಹತ್ತಿರಕ್ಕೆ ಇರುವಂಥ ಸಬ್ಜೆಕ್ಟ್ ಅಂದರೆ ಎಥಿಕ್ಸ್ ಆ್ಯಂಡ್ ಇಂಟಿಗ್ರಿಟಿ. ಸೊ ಇದನ್ನು ಓದ್ಬೇಕಂದ್ರೆ ಎಷ್ಟೋ ಜನ ಏನು ಮಾಡಿಬಿಡ್ತಾರೆ ಅಂದರೆ ಸ್ಟಾರ್ಟಿಂಗಲ್ಲೇ ಇದು ಬೋರಿಂಗ್ ಸಬ್ಜೆಕ್ಟ್ ಅಂತ ಅನ್ಕೊತಾರೆ. ಬಟ್ ಎಲ್ಲ ಪುಸ್ತಕಗಳಿಂದ ನನಗೆ ಅತಿ ಹೆಚ್ಚು ಇಂಟ್ರೆಸ್ಟ್ ಅನಿಸಿದ್ದಂದರೆ ಈ ನೈತಿಕತೆ ಮತ್ತು ಸಮಗ್ರತೆ. ಓಕೆ, ಸೊ ಇನ್ನು ಕೆಲವೊಬ್ಬರು ಕೇಳ್ತಾಯಿದ್ರು ಕಡಿಮೆ ಅವಧಿಯಲ್ಲಿ ಅಭ್ಯಾಸ ಮಾಡಬೇಕು ಅಂತ. ಸೊ ಆದರೆ ಏನಂದರೆ ಕಡಿಮೆ ಅವಧಿಯಲ್ಲಿ ಅಭ್ಯಾಸ ಮಾಡಿ ಸಕ್ಸಸ್ ಆಗೋದು ಅಷ್ಟು ಸುಲಭ ಅಲ್ಲ. ಯಾಕಂದರೆ ದಿನೇ ದಿನೇ ಕಾಂಪಿಟೇಷನ್ ಹೆಚ್ಚಾಗ್ತಾ ಇದೆ. ಸೊ ಹೀಗಾಗಿ ನಾವು ಕೂಡ ಹೆಚ್ಚು ಹೆಚ್ಚು ನಾಲೆಜನ್ನು ಪಡಿಬೇಕಾಗುತ್ತೆ. ಹೀಗಾಗಿ ಕಡಿಮೆ ಅವಧಿಯಲ್ಲಿ ಅಭ್ಯಾಸ ಮಾಡೋದನ್ನು ನಾನು ಪ್ರಿಪೇರ್ ಮಾಡಲ್ಲ ಅಥವಾ ನಾನು ಸಜೆಸ್ಟ್ ಮಾಡಲ್ಲ. ಓಕೆ, ಆದರೂ ಕೂಡ ಏನೋ ಸಮಾಧಾನಕ್ಕೆ ಇರಲಿ. ಓಕೆ, ಯಾಕಂದರೆ ನೀವು ಕಡಿಮೆ ಅವಧಿಯಲ್ಲಿ ಅಭ್ಯಾಸ ಮಾಡಿ ಸಕ್ಸಸ್ ಆಗಬೇಕಂದ್ರೆ ಇದು ನಿಮ್ಮ ಲಕ್ಕನ್ನು ಅವಲಂಬಿಸಿರುತ್ತೆ. ಕ್ವಶನ್ ಪೇಪರ್ ಯಾವ ರೀತಿ ಬರುತ್ತೆ ಅನ್ನೋದ್ರ ಮೇಲೆ ಡಿಪೆಂಡು. ಕ್ವಶನ್ ಪೇಪರಲ್ಲಿ ಎಲ್ಲ ಕ್ವಶನ್ಗಳು ನೀವು ಈ ಓದಿದ ಪುಸ್ತಕದಿಂದ ಬಂದರೆ, ನೀವು ಓದಿದ್ದನ್ನೆಲ್ಲ ನೆನಪಿಟ್ಟಿದ್ರೆ ಸೊ ಅವಾಗ ನೀವು ಸಕ್ಸಸ್ ಆಗ್ಬೋದು. ನಾ ಹೇಳಿರೋ ಪುಸ್ತಕದಲ್ಲಿ ಬಿಟ್ಟು ಹೆಚ್ಚಿನ ಅಥವಾ ಹೈಯರ್ ಸ್ಟ್ಯಾಂಡರ್ಡ್ ಅಥವಾ ಇತರ ಯಾವುದೇ ಪುಸ್ತಕಗಳಿಂದ ನಿಮ್ಮ ಕ್ವಶನ್ಗಳು ಬಂದರೆ ಸೊ ಅವಾಗ ನೀವು ಫೇಲ್ ಆಗುವಂಥ ಚಾನ್ಸಸ್ ಇರುತ್ತೆ. ಆದರೂ ಕೂಡ ಪಿ ಸಿಗೆ ನೀವು PC ಅಥವಾ PSIನೂ ಕೂಡ ಹೇಳ್ಬೋದು. ಓಕೆ, ಸೊ ನೀವು ಕಡಿಮೆ ಅವಧಿಯಲ್ಲಿ ಅಭ್ಯಾಸ ಮಾಡ್ಬೇಕಂದ್ರೆ ಈ ಪುಸ್ತಕಗಳನ್ನು ರೆಫರ್ ಮಾಡಿ. ಮೊದಲನೇದಾಗಿ ಇತಿಹಾಸ ಮಂಜುನಾಥ್ ಆರ್ ಅಂತ. ಓಕೆ, ಮಂಜುನಾಥ್ ಆರ್ ಅಂತ ಬರೆದಿದ್ದಾರೆ ಇತಿಹಾಸ ಪುಸ್ತಕ. ಇದರಲ್ಲಿ ಏನು ಮಾಡಿದ್ದಾರೆ ಅಂದರೆ ನಿಮಗೆ ಎಲ್ಲ ಚಾಪ್ಟರ್ಗಳನ್ನು ನೋಟ್ಸ್ ರೀತಿ ಕೊಟ್ಟಿದ್ದಾರೆ. ಓಕೆ, ಸೊ ಆಲ್ಮೋಸ್ಟ್ ಇಂಪಾರ್ಟೆಂಟ್ ಏನೇನು ಎಲ್ಲ ಕೂಡ ಇದರಲ್ಲಿ ಕವರ್ ಆಗಿದೆ. ಸೊ ಆದರೆ ನಿಮಗೇನಂದರೆ ಇದರಲ್ಲಿ ಚಿತ್ರಗಳು ಇರಲ್ಲ. ಸೊ ಎಲ್ಲವನ್ನು ಕೂಡ ನೀವೇ ಕಲ್ಪನೆ ಮಾಡಿಕೊಂಡು ಓದಬೇಕಾಗುತ್ತೆ. ಓಕೆ, ಸೊ ಶಾರ್ಟಾಗಿ ಚೆನ್ನಾಗಿ ಕೊಟ್ಟಿದ್ದಾರೆ. ಸೊ ಆಲ್ಮೋಸ್ಟು ಎಲ್ಲ ಕ್ವಶನ್ಗಳು ಇದರಲ್ಲಿ ಕವರ್ ಆಗ್ತವೆ. ಎರಡನೇದಾಗಿ ಸಂವಿಧಾನಕ್ಕೆ ಸಂಬಂಧಪಟ್ಟಂತೆ ನೀವು ಗಂಗಾಧರ್ ಪುಸ್ತಕವನ್ನು ಓದಲೇಬೇಕು. ಓಕೆ, ಇದರಲ್ಲಿ ನೀವು ಲೇಜಿನೆಸ್ಸನ್ನು ತೋರಿಸಲೇಬಾರ್ದು. ಯಾಕಂದರೆ ಸಂವಿಧಾನಕ್ಕೆ ಸಂಬಂಧಪಟ್ಟಂಗೆ ಇದೊಂದು 500 ಪೇಜಸ್ ಇದೆ. ಆದಲ್ಲೇ ಕೊನೆ ಪೇಜಸ್ಗಳಲ್ಲಿ ಏನು ಮಾಡಿದ್ದಾರೆ, ಕೆಲವೊಂದು ಎಸ್ಸೆಗಳನ್ನು ಕೂಡ ಕೊಟ್ಟಿದ್ದಾರೆ. ಓಕೆ, ಎಸ್ಸೆಗಳನ್ನು ಕೂಡ ಕೊಟ್ಟಿದ್ದಾರೆ, ಆರ್ಟಿಕಲ್ ಲಿಸ್ಟನ್ನು ಕೊಟ್ಟಿದ್ದಾರೆ, ಎಲ್ಲವನ್ನು ಕೊಟ್ಟಿದ್ದಾರೆ. ಸೊ ಹೀಗಾಗಿ
ನೀವು ಗಂಗಾಧರ್ ಪುಸ್ತಕವನ್ನು ಓದಲೇಬೇಕು. ಓಕೆ, ಇನ್ನೊಂದು ಭೂಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ನಮ್ಗೆ ರಂಗನಾಥ್ ಬುಕ್ ಓದೋಕೆ ಆಗ್ತಾಯಿಲ್ಲ. ಓಕೆ, ರಂಗನಾಥ್ ಬುಕ್ ನನಗೆ ಓದೋಕ್ಕಾಗಲ್ಲ. ಹೀಗಾಗಿ ಭೂಗೋಳಶಾಸ್ತ್ರಕ್ಕೆ ನಾವು ಯಾವ ಪುಸ್ತಕ ಓದಬೇಕಂದ್ರೆ 8ರಿಂದ 10ನೇ ತರಗತಿ ಪ್ರೈಮರಿ ಬುಕ್ಸ್ ಏನಿದ್ದಾವೆ, ಹೈಸ್ಕೂಲ್ ಬುಕ್ಸು. ಸೊ 8ರಿಂದ 10ನೇ ತರಗತಿ ಬುಕ್ಸನ್ನು ನೀವು ಓದಬೇಕು. ಇದರಲ್ಲಿ ನಿಮಗೆ ಆಲ್ಮೋಸ್ಟ್ ಸಂವಿಧಾನಕ್ಕೆ ಸಂಬಂಧಪಟ್ಟಿದ್ದು ಕವರ್ ಆಗುತ್ತೆ, ಜಿಯೋಗ್ರಫಿಗೆ ಸಂಬಂಧಪಟ್ಟಿದ್ದು ಕವರ್ ಆಗುತ್ತೆ, ಎಕನಾಮಿಕ್ಸಿಗೆ ಸಂಬಂಧಪಟ್ಟಿದ್ದು ಕವರ್ ಆಗುತ್ತೆ. ಓಕೆ, ಹೀಗಾಗಿ ಈ ಪುಸ್ತಕನ ನೀವು ಓದಬೇಕು. ಅದ್ರ ಜೊತೆಗೆ ಫಸ್ಟ್ ಆ್ಯಂಡ್ ಸೆಕೆಂಡ್ PUC, ಈಗಾಗಲೇ ಹೇಳ್ದಂಗೆ ಫಸ್ಟ್ ಆ್ಯಂಡ್ ಸೆಕೆಂಡ್ PUC ಪುಸ್ತಕವನ್ನು ನೀವು ಓದಲೇಬೇಕು. ಮೋಸ್ಟ್ ಇಂಪಾರ್ಟೆಂಟ್ ಇದು. ಯಾರು ಕಡಿಮೆ ಅವಧಿಯಲ್ಲಿ ಅಭ್ಯಾಸ ಮಾಡ್ತಾನೆ ಅಂತಿರಲ್ಲ ಅವರು ಫಸ್ಟ್ ಆ್ಯಂಡ್ ಸೆಕೆಂಡ್ PUC ಪುಸ್ತಕವನ್ನು ಓದಲೇಬೇಕು. ಆದರೂ ಕೂಡ ಇಲ್ಲಿ ನಿಮಗೆ ಒಂದು ಸಜೆಷನ್ ಏನಂದರೆ, ಅಟ್ಲೀಸ್ಟ್ ರಂಗನಾಥ್ ಅವ್ರದ್ದು ಕರ್ನಾಟಕ ಮತ್ತು ಭಾರತ ಜಿಯೋಗ್ರಫಿ ಇವೆರಡು ಪುಸ್ತಕಗಳನ್ನಾದರೂ ನೀವು ಓದಬೇಕಾಗತ್ತೆ. ಓಕೆ, ಓದಿದ್ರೂ ಕೂಡ ನೀವು ಸಕ್ಸಸ್ ಆಗ್ಬೋದು. ಬಟ್ ಇವನು ಓದೋದರಿಂದ ನಿಮಗೆ ಬೆನಿಫಿಟ್ಸ್ ಹೆಚ್ಚು. ಓಕೆ, ಯಾಕಂದರೆ ಈ ಪುಸ್ತಕಗಳಲ್ಲಿ ಕೆಲವೊಂದು ನಿಮಗೆ GK ಟೈಪ್ಸ್ ಕ್ವಶನ್ಗಳು ಕೂಡ ಅರೇಂಜ್, ಅಂದರೆ ಸಬ್ಜೆಕ್ಟನ್ನು ಬಿಟ್ಟು ಹೊರಗಡೆ ಕ್ವಶನ್ಗಳು ಬರ್ತಾ ಇರ್ತವೆ. ಫಾರ್ ಎಕ್ಸಾಂಪಲ್ ONGC ಹೆಡ್ ಕ್ವಾರ್ಟರ್ ಎಲ್ಲಿದೆ, ಭಾರತೀಯ ಹತ್ತಿ ಸಂಶೋಧನಾ ಕೇಂದ್ರ ಎಲ್ಲಿದೆ, ಈ ರೀತಿ ಪ್ರಶ್ನೆಗಳು, ಆ ಥರದ ಪ್ರಶ್ನೆಗಳು ಇಲ್ಲಿ ಕವರ್ ಆಗಿದ್ದಾವೆ. IDBI ಯಾವಾಗ ಸ್ಥಾಪನೆ ಆಯಿತು, ಇವೆಲ್ಲ ನಿಮಗೆ ಕೆಲವೊಂದು ಪುಸ್ತಕಗಳಲ್ಲಿ ಸಿಗಲ್ಲ. ಓಕೆ, ಸೊ ಅದೆಲ್ಲ ನಿಮಗೆ ಇಲ್ಲಿ ಕವರ್ ಆಗುತ್ತೆ. ಸೊ ಅಟ್ಲೀಸ್ಟ್ ಕರ್ನಾಟಕ ಮತ್ತು ಭಾರತ ಜಿಯೋಗ್ರಫಿಯನ್ನು ರಂಗನಾಥ್ ಅವ್ರ ಪುಸ್ತಕವನ್ನು ಓದುವ ಪ್ರಯತ್ನ ಮಾಡಿ. ಸೊ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ ಹೇಳ್ದಂಗೆ ನಿಮಗೆ PUC ಸಮಗ್ರ ಅರ್ಥಶಾಸ್ತ್ರ ಪುಸ್ತಕವನ್ನು ನೀವು ಓದಿ. ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಂತೆ GK ಟುಡೇ ಡೈಲಿ, ಓಕೆ, ಆ್ಯಂಡ್ ಮಂತ್ಲಿ KM ಸುರೇಶ್ ಅವರ ಮ್ಯಾಗ್ಝಿನ್. ಮೆಂಟಲ್ ಎಬಿಲಿಟಿ ಕುರಿತು ಹೇಳ್ಬೇಕಂದ್ರೆ ದ್ಯಾಮನಗೌಡರು ಅಂತ ಪುಸ್ತಕನ ವಿತ್ ಶಾರ್ಟ್ಕಟ್ಸ್ ಬಿಡಿಸಿದ್ದಾರೆ. ಓಕೆ, ಆದರೆ ಅವರು ಕಾನ್ಸೆಪ್ಟ್ಗಳನ್ನು ಸ್ಟಾರ್ಟಿಂಗಲ್ಲಿ ಅರ್ಥ ಮಾಡಿಸುವಂಥ ಪ್ರಯತ್ನವನ್ನು ಮಾಡಿಲ್ಲ. ಆದರೂ ಕೂಡ ನೀವು ಶಾರ್ಟ್ ಟೈಮಲ್ಲಿ ಓದ್ಬೇಕಂತೀರ. ಸೊ ಹೀಗಾಗಿ ದ್ಯಾಮನಗೌಡ್ರು ಎನ್ನುವಂಥ ಮೆಂಟಲ್ ಎಬಿಲಿಟಿ ಪುಸ್ತಕನ ನೀವು ಓದ್ಬೋದು. ಸೊ ಇನ್ನು ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ 4G ಸೈನ್ಸ್ ಪುಸ್ತಕವನ್ನು ನೀವು ಓದಬೇಕಾಗುತ್ತೆ. ಓಕೆ, ಯಾಕಂದರೆ ಇತ್ತೀಚೆಗೆ ಏನು ಪ್ರಶ್ನೆಗಳು ಬರ್ತಾ ಇದ್ದಾವೆ PC PSIಗಳಲ್ಲಿ ಅವು ನೇರವಾಗಿ 4G ಸೈನ್ಸ್ ಪುಸ್ತಕಗಳಲ್ಲಿ ಕವರ್ ಆಗಿರ್ತವೆ. ಓಕೆ, ಸೊ ಇದಿಷ್ಟು ಪುಸ್ತಕಗಳ ಬಗ್ಗೆ ನಿಮಗೆ ಡೀಟೇಲಾಗಿ ಹೇಳಿದ್ದೀನಿ. ಓಕೆ, ಯಾಕೆ ಅದೇ ಪುಸ್ತಕಗಳನ್ನು ಕೂಡ ಓದಬೇಕು ಅಂತ ನಾನು ಹೇಳಿದ್ದೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ, ಓಕೆ, ಯಾರಾದರೂ ನಿಮಗೆ ಕೇಳ್ತಾ ಇರ್ತಾರೆ ಯಾವ ಪುಸ್ತಕಗಳನ್ನು ಓದಬೇಕು ಅಂತ, ಸೊ ಅವರಿಗೆ ನೀವು ಈ ವಿಡಿಯೋವನ್ನು ಸಜೆಸ್ಟ್ ಮಾಡ್ಬೋದು ನಿಮಗೆ ಇಷ್ಟ ಆದರೆ. ಓಕೆ, ಸೊ ಇಲ್ಲಿವರೆಗೂ ತಾಳ್ಮೆಯಿಂದ ವಿಡಿಯೋನ ನೋಡಿದ್ದಕ್ಕೆ ಸೊ ತಮ್ಮೆಲ್ಲರಿಗೂ ಧನ್ಯವಾದ. ಸೊ ಮತ್ತೆ ಇದೇ ರೀತಿಯ ವಿಡಿಯೋಗಳನ್ನು ನಾನು ಅಪ್ಲೋಡ್ ಮಾಡ್ತೀನಿ ಹೆಚ್ಚಿನ ಇನ್ಫಾರ್ಮೇಷನ್ಗಳೊಂದಿಗೆ. ಕೆಲವೊಂದು ಸಮಸ್ಯೆಗಳನ್ನು ಏನು ಹೇಳಿದಾರೆ ಆ ಸಮಸ್ಯೆಗಳ ಕುರಿತೂ ಕೂಡ ನಾನು ಉತ್ತರಗಳನ್ನು ರೆಡಿ ಮಾಡ್ತಾಯಿದ್ದೀನಿ. ಯಾಕಂದರೆ ಪ್ರಾಕ್ಟಿಕಲ್ ಲೈಫ್ ಸಮಸ್ಯೆಗಳು ನಾವು ಮೋಟಿವೇಟ್ ಮಾಡಿದಷ್ಟು ಸುಲಭ ಅಲ್ಲ. ಮೋಟಿವೇಶನ್ ಎಲ್ಲರೂ ಮಾಡ್ತಾರೆ, ಬಟ್ ಪ್ರಾಕ್ಟಿಕಲ್ ಲೈಫೇ ಬೇರೆ ಇರುತ್ತೆ. ಓಕೆ, ಸೊ ಅದನ್ನೆಲ್ಲ ಕನ್ಸಿಡರ್ ಮಾಡಿಕೊಂಡು ನಾನು ಉತ್ತರಗಳನ್ನು ರೆಡಿ ಮಾಡ್ತಾಯಿದ್ದೀನಿ. ಸೊ ಅದನ್ನು ಕೂಡ ಸದ್ಯದಲ್ಲೇ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಸೊ ಎಲ್ಲರೂ ಧನ್ಯವಾದ. ಎಲ್ಲರೂ ಟೇಕ್ ಕೇರ್.